ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಇದೇ ದಿನಾಂಕ 22/9/2025ರಿಂದ ದಿನಾಂಕ 7/10/2025 ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಹಮ್ಮಿಕೊಂಡಿದ್ದು, ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸುವಂಥ ಗಣತಿದಾರರು ಸುಲಭವಾಗಿ ಹಾಗೂ ನಿಖರವಾಗಿ ತಮ್ಮ ಒಂದು ಮೊಬೈಲ್ ಆ್ಯಪ್ ಮೂಲಕ ಯಾವ ರೀತಿಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕನ್ನುವಂಥ ಸಂಪೂರ್ಣ ವಿವರವನ್ನು ಇಲ್ಲಿ ತಿಳಿಸಿಕೊಳ್ಳಲಾಗಿದ್ದು, ಇದುವರೆಗೂ ನಮ್ಮ ಶ್ರೀರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಬನ್ನಿ. ಸಮೀಕ್ಷೆದಾರರಿಗೆ ಸುಲಭವಾಗಿ ಯಾವ ರೀತಿಯಾಗಿ ತಮ್ಮ ಒಂದು ಗಣತಿಯನ್ನು ಅಂದರೆ ಸಮೀಕ್ಷಾ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕೆಂಬುವ ವಿಚಾರವನ್ನು ತಿಳಿಯೋಣ. ಮೊದಲನೇದಾಗಿ ಸಮೀಕ್ಷೆದಾರರನ್ನು ಈಗಾಗಲೇ ಆಯಾ ತಾಲೂಕಾ ಹಂತದ ಅಧಿಕಾರಿಗಳು ತಮ್ಮ ಒಂದು ವ್ಯಾಟ್ಸಪ್ ಗ್ರೂಪನ್ನು ಮಾಡಿ ಅಲ್ಲಿ ತಮಗೆ ಈ ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ APK ಫೈಲನ್ನು ತಮಗೆ ವ್ಯಾಟ್ಸಪ್ ಗ್ರೂಪಲ್ಲಿ ಹಂಚಿಕೆ ಮಾಡಿಕೊಂಡಿರ್ತಾರೆ. ಅದನ್ನು ತಾವು ಆ ಒಂದು ವ್ಯಾಟ್ಸಪ್ ಗ್ರೂಪ್ನಿಂದ ಇರುವಂಥ ಆ ಫೈಲನ್ನು APK ಫೈಲನ್ನು ತಾವು ಮೊಟ್ಟ ಮೊದಲು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಪನ್ APK ಫೈಲ್ ಅಂತ. ಅದು ಇಲ್ಲಿ ಈಗ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದನ್ನು ನಾನೀಗ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ನಿಮ್ಮ ಒಂದು APK ಫೈಲ್ ಇಲ್ಲಿ ಇನ್ಸ್ಟಾಲ್ ಆದ ನಂತರ ಓಪನ್ ಅಂತ ಕೇಳುತ್ತೆ. ಆ ಒಂದು ಆ್ಯಪ್ ಇನ್ಸ್ಟಾಲ್ ಆದ ನಂತರ ಓಪನ್ ಅಂತ ಕೊಟ್ಟಾದ ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಗ ಆಲ್ರೆಡಿ ತಮ್ಮ ಸಮೀಕ್ಷೆದಾರರಿಗೆ ವೈಟ್ ಲಿಸ್ಟ್ ನಂಬರ್ ಅಂತ ನಂಬರನ್ನು ಫೀಲ್ಡ್ ಮಾಡಿರ್ತಾರೆ. ಅವರು ಅಧಿಕೃತವಾಗಿ ಯಾರು ಸಮೀಕ್ಷೆದಾರರು ಇರ್ತಾರೆ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಹಾಕಿ OTPಗಾಗಿ ನಾವು ಕಂಟಿನ್ಯೂ ರಿಕ್ವೆಸ್ಟ್ ಕೊಡಬೇಕಾಗತ್ತೆ. ಆ ಒಂದು OTPಯನ್ನು ಹಾಕಿ ವೆರಿಫೈ ಕೊಡಬೇಕು. ನೋಡ್ಬೋದು, ವೆರಿಫೈ ಕೊಟ್ಟಾದ ಮೇಲೆ ಈ ರೀತಿಯಾಗಿ ಸಮೀಕ್ಷೆದಾರರ ಹೆಸರು ಮೇಲ್ಗಡೆ ಬರುತ್ತೆ. ಹಾಗೆ ಟೋಟಲ್ ಆಗಿ 0 ಕಂಪ್ಲೀಟೆಡ್ ಅಂದರೆ ಇನ್ನೂ ಯಾವುದೇ ಒಂದು ಕುಟುಂಬವನ್ನು ನಾವು ಕೈಗೆತ್ತಿಕೊಂಡಿಲ್ಲ ಸಮೀಕ್ಷೆಗಾಗಿ, ಮತ್ತು ಯಾವುದೇ ಕುಟುಂಬ ಡ್ರಾಪ್ ಬಾಕ್ಸಲ್ಲಿ ಇಲ್ಲ ಅನ್ನುವಂಥದ್ದು 0 ತೋರಿಸ್ತಾ ಇದೆ. ಇದು ಮೊಟ್ಟ ಮೊದಲು ನಾವು ಈ ಒಂದು ಆ್ಯಪ್ನಲ್ಲಿ ಓಪನ್ ಆದ ತಕ್ಷಣ ಬರುವಂಥ OTP ಕೊಟ್ಟಾದ ನಂತರ ಬರುವಂಥ ಪೇಜು. ಈಗ ನಾವು ಒಂದು ಕುಟುಂಬಕ್ಕೆ ಹೋಗಿದ್ದೀವಿ. ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಇರುತ್ತೆ ಕೆಳಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಪ್ರಥಮದಲ್ಲಿ ತಾವು UHID ನಂಬರನ್ನು ಹಾಕಬೇಕಾಗತ್ತೆ. ಈಗಾಗಲೇ ನಮ್ಮ EDCSನವರು ಅಂದರೆ ವಿದ್ಯುನ್ಮಾನ ನಾಗರಿಕ ಸೇವಾ ವಿತರಣಾ ನಿರ್ದೇಶನಾಲಯದವರು ಡೈರೆಕ್ಟೊರೇಟ್ ಆಫ್ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವಿಸಸ್ ಈ ಮೂಲಕ ಸುಮಾರು ರಾಜ್ಯದ 2.8 ಕೋಟಿ ಗೃಹೋಪಯೋಗಿ ವಿದ್ಯುತ್ ಬಳಕೆ ಮಾಡುವಂಥ ಕುಟುಂಬಗಳಿಗೆ ಈಗಾಗಲೇ ಮನೆಯ ಬಾಗಿಲಿಗೆ ಒಂದು ಚೀಟಿಯನ್ನು ಅಂಟಿಸಿದ್ದನ್ನು ನೀವೆಲ್ಲರೂ ಕೂಡ ಕಂಡಿದ್ದೇವೆ. ಅದರಲ್ಲಿ UHID ನಂಬರ್ ಇದೆ, ಅಂದರೆ ಯುನಿಕ್ ಹೌಸ್ ಹೋಲ್ಡ್ ID. ಹೀಗೆ ತಮಗೆ ಇದರ ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿರ್ತಾರೆ. ಆ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇದನ್ನು ಹಾಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಸಮೀಕ್ಷೆಗೆ ಒಳಪಟ್ಟಿರುವಂಥ ಎಲ್ಲ ಕುಟುಂಬಗಳ UHID ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ನಂತರ ಮಾಡುವಂಥದ್ದು, ಈ UHID ನಂಬರ್ ಹಾಕಿದ ನಂತರ ಟೈಪ್ ಆಫ್ ID ಅಂತ ಕೇಳುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3, ಒಂದು ರೇಷನ್ ಕಾರ್ಡ್, ಇನ್ನೊಂದು ಆಧಾರ್ ಕಾರ್ಡ್, ಹಾಗೆ ಆಧಾರ್ ನೋಂದಣಿ ಸಂಖ್ಯೆ, ಆಧಾರ್ ಎನ್ರೋಲ್ಮೆಂಟ್ ನಂಬರ್, ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ನಾವು ತೆಗೆದುಕೊಂಡೇ ನಾವು ಗಣತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲೇದಾಗಿ ನಾನು ಇಲ್ಲಿ ಒಂದು ರೇಷನ್ ಕಾರ್ಡ್ ಹಾಕಿ ಅದನ್ನು ಯಾವ ರೀತಿಯಾಗಿ ಇಲ್ಲಿ ರೇಷನ್ ಕಾರ್ಡ್ ಅಂತ ಹಾಕಿದ ತಕ್ಷಣವೇ ಇಲ್ಲಿ ID ನಂಬರ್, ರೇಷನ್ ಕಾರ್ಡ್ ID ನಂಬರನ್ನು ಹಾಕಬೇಕು. ರೇಷನ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಕೊಡಬೇಕು. ಇಲ್ಲಿ ನೋಡ್ಬೋದು, ರೇಷನ್ ಕಾರ್ಡ್ನಲ್ಲಿರುವಂಥ ಎಲ್ಲ ಕುಟುಂಬದ ಸದಸ್ಯರು ಲಿಸ್ಟ್ ಇಲ್ಲಿ ಬರುತ್ತೆ. ಹಾಗಾಗಿ ನಮಗೆ ರೇಷನ್ ಕಾರ್ಡ್ ಹಾಕೋದ್ರಿಂದ ಭಾಳ ಸುಲಭವಾಗಿ ಅಲ್ಲಿರುವಂಥ ಎಲ್ಲ ಸದಸ್ಯರ ಮಾಹಿತಿಯನ್ನು ಸುಲಭವಾಗಿ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಒಂದು ವೇಳೆ ಅವರ ಹತ್ರ ರೇಷನ್ ಕಾರ್ಡ್ ಇಲ್ಲದೇ ಪಕ್ಷದಲ್ಲಿ ನಾವು ಆಧಾರ್ ಕಾರ್ಡ್ ಹಾಕಿದಾಗ ಏನಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಿ ಮುಂದುವರಿಯೋಣ. ನಾನೀಗ ಬ್ಯಾಕ್ ಬರ್ತಾ ಇದ್ದೀನಿ. ಇದೀಗ ನಾನು ಆ ರೇಷನ್ ಕಾರ್ಡ್ ಹಾಕಿ ಯಾವ ರೀತಿಯಾಗಿ ಆ ಕುಟುಂಬದ ಸದಸ್ಯರು ಬರ್ತಾರೆ ಅನ್ನುವಂಥದ್ದನ್ನು ತೋರಿಸಿದೆ.
ಸೊ ಆಧಾರ್ ಕಾರ್ಡ್ ಹಾಕಿದಾಗ ಯಾವ ರೀತಿ ಆಗುತ್ತೆ, ಅವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ, ನಮ್ಮ ಹತ್ರ ಆಧಾರ್ ಕಾರ್ಡ್ ಐತೆ ಅಂತ ಕೇಳ್ತಾರೆ. ಸೊ ಆವಾಗ ಕುಟುಂಬ ಸದಸ್ಯರ ಒಬ್ಬರ ಆಧಾರ್ ಕಾರ್ಡನ್ನು ತೊಗೊಂಡು ಅದನ್ನು ಯಾವ ರೀತಿಯಾಗಿ ಫೆಚ್ ಮಾಡಬೇಕನ್ನೋದನ್ನು ನೋಡೋಣ. ಸೊ ಇಲ್ಲಿ ಆಧಾರ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಎಂಟರ್ ನೇಮ್ ಆ್ಯಸ್ ಆನ್ ಆಧಾರ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ಇರುವಂತೆ ಇಲ್ಲಿ ನೇಮನ್ನು ನಾವು ಟೈಪ್ ಮಾಡಿ ಇಲ್ಲಿ ಕಂಟಿನ್ಯೂ ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ನಂತರದಲ್ಲಿ ಇದು ಬಹಳ ಮುಖ್ಯ ಇದೆ, ಈ KYC ಮಾಡುವಂಥದ್ದು. ಸೊ ಇಲ್ಲಿ ಈ KYC ಮಾಡಬೇಕಾದ್ರೆ ಈಗ ತಾವು ಸಮೀಕ್ಷೆಗೆ ಮಾಡ್ತಾ ಇರುವಂಥ ಕುಟುಂಬದ ಮುಖ್ಯಸ್ಥರ ಆಧಾರದಲ್ಲಿರುವಂಥ ಹೆಸರನ್ನು ಟೈಪ್ ಮಾಡಿದ ನಂತರ ಆ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗತ್ತೆ. ಆಧಾರ್ ಸಂಖ್ಯೆ ಹಾಕಿ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಇದನ್ನು ರೈಟ್ ಕ್ಲಿಕ್ ಮಾಡಿ ಲಾಸ್ಟಿಗೆ ಇಲ್ಲಿ OTP ಅಂತ ಕೇಳುತ್ತೆ. ಸೊ ಈ OTP ಮೇಲೆ ಕ್ಲಿಕ್ ಮಾಡಿದಾಗ ಅವರಿಗೆ ಒಂದು OTP ಹೋಗುತ್ತೆ. ಆ OTPಯನ್ನು ನೀವು ಇಲ್ಲಿ ಹಾಕಿ ಈ KYCಯನ್ನು ಮಾಡಬೇಕು. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ OTP ಪಡೆಯಿರಿ. ಈಗ OTP ಕೊಡೋಣ. ಸೊ ಇಲ್ಲಿ ಅವರಿಗೆ OTP ಹೋದ ತಕ್ಷಣ ಇಲ್ಲಿ OTP ಸೆಂಟ್ ಅಂತಲೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ OTP ಹಾಕಿ ಸಬ್ಮಿಟ್ ಕೊಡೋಣ. ಸೊ ನೋಡ್ಬೋದು ಆಧಾರ್ ವೆರಿಫಿಕೇಷನ್ ಸಕ್ಸಸ್ಫುಲಿ ಅಂತ ಬಂದು. ಸೊ ಇಲ್ಲಿ ನೋಡ್ಬೋದು ನಾನು ಕುಟುಂಬದ ಒಬ್ಬ ಸದಸ್ಯರ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಿ ನಾನು ಇಲ್ಲಿ KYC ಮಾಡಿದಾಗ ಆ ಕುಟುಂಬದಲ್ಲಿನ ಎಲ್ಲ ಸದಸ್ಯರ ಹೆಸರು ಕೂಡ ಇಲ್ಲಿ ಬಂತು. ಕಾರಣ ಏನಂದರೆ ಈಗ ಆಲ್ರೆಡಿ ಇದು ಆ ರೇಷನ್ ಕಾರ್ಡ್ ಹೊಂದಿರೋದ್ರಿಂದ ನಮ್ಮ ಒಂದು ಕುಟುಂಬ ಪೋರ್ಟಲಲ್ಲಿ ಇವು ಫೆಚ್ ಆಗಿರೋದ್ರಿಂದ ಈ ಮಾಹಿತಿ ಬಂತು. ಒಂದು ವೇಳೆ ಅವ್ರದ್ದು ರೇಷನ್ ಕಾರ್ಡ್ ಇರದೇ ಇದ್ದ ಪಕ್ಷದಲ್ಲಿ ಕೇವಲ ಇದೀಗ ನಾವು ಯಾರ ಒಂದು KYC ಮಾಡಿದ್ದೇವೋ ಅವ್ರದ್ದು ಮಾಹಿತಿ ಮಾತ್ರ ಬರುತ್ತೆ. ನಂತರದಲ್ಲಿ ಇಲ್ಲಿ ಆ್ಯಡ್ ಮೆಂಬರ್ಸ್ ಅಂತ ಕಾಣುತ್ತೆ. ಸೊ ಆ್ಯಡ್ ಮೆಂಬರ್ಸ್ ಮಾಡಿಕೊಂಡು ನಾವು ಮುಂದೆ ಏನು ಮಾಡಬೇಕನ್ನುವಂಥದ್ದನ್ನು ನೋಡೋಣ. ಈಗ ಇಲ್ಲಿ ಸಮೀಕ್ಷೆಯ ಸರ್ವೆ ಡೀಟೇಲ್ಸ್ ಬರುತ್ತೆ. ಸೊ ಮೊದಲೇದ್ದು ತಾವು ಸಮೀಕ್ಷೆಯನ್ನು ಉತ್ತರ ನೀಡುವಂಥ ವ್ಯಕ್ತಿಯ ಫೋಟೋವನ್ನು ತಾವಿಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫೋಟೋ ಕ್ಲಿಕ್ ಮಾಡೋಕ್ಕಿಂತ ಪೂರ್ವದಲ್ಲಿ ತಾವು ಏನು ಮಾಡಬೇಕು, ತಮ್ಮ ಒಂದು ಮೊಬೈಲ್ನಲ್ಲಿ ಇಲ್ಲಿ ಲೊಕೇಶನ್, ಸೊ ಇದನ್ನು ಆನ್ ಇಟ್ಕೋಬೇಕು. ಇದು ಆಫ್ ಇತ್ತಂದರೆ ಅಲ್ಲಿ ಲೊಕೇಶನ್ಗೆ ಇದಾಗಲ್ಲ. ಸೊ ಆವಾಗ ಟರ್ನ್ ಆನ್ ಲೊಕೇಶನ್ ಅಂತ ಮಾಡ್ಕೋಬೇಕಾಗತ್ತೆ. ಸೊ ಅಕಸ್ಮಾತಾಗಿ ತಮ್ಮದು ಲೊಕೇಶನ್ ಆನ್ ಇತ್ತಂದರೆ ಯಾವುದೇ ರೀತಿ ಕೇಳಲ್ಲ. ಒಂದು ವೇಳೆ ಲೊಕೇಶನ್ ಆಫ್ ಇತ್ತಂದರೆ ಟರ್ನ್ ಆನ್ ಲೊಕೇಶನ್ ಅಂತ ಕೇಳುತ್ತೆ, ಆನ್ ಮಾಡ್ಕೊಳ್ಳಿ. ಸೊ ಕ್ಯಾಪ್ಚರ್ ಮಾಡೋಣ. ಸೊ ಈಗ ನಾನು ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೇಳುತ್ತೆ. ನಾವು ಮೊದಲನೇ ಕುಟುಂಬವನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಫೋಟೋ ತೆಗಿಲಿಕ್ಕೆ ಇದು ಫಸ್ಟ್ ನಮಗೆ ಆಪ್ಷನ್ ಕೇಳುತ್ತೆ. ಸೊ ಓಕೆ ಕೊಡೋಣ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ತಾವು ಆ ಕುಟುಂಬದಲ್ಲಿ ಮಾಹಿತಿ ನೀಡುವಂಥ ಸದಸ್ಯರ ಫೋಟೋವನ್ನು ತೆಗಿಬೇಕಾಗತ್ತೆ. ಸೊ ನಾನು ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ನಾನೀಗ ಕುಟುಂಬದಲ್ಲಿ ಮಾಹಿತಿ ನೀಡುವಂಥವರ ಫೋಟೋವನ್ನು ಇಲ್ಲಿ ಸೆರೆ ಹಿಡಿತಾ ಇದ್ದೀನಿ. ಸೊ ಫೋಟೋ ಕ್ಲಿಕ್ ಆದಮೇಲೆ ಇಲ್ಲಿ ಓಕೆ ಅಂತ ಬರುತ್ತೆ, ಓಕೆ ಕೊಡಿ. ಸೊ ಅಲ್ಲಿ ನೋಡ್ಬೋದು ಆ ಮುಖ್ಯಸ್ಥರ ಅಥವಾ ಮಾಹಿತಿ ನೀಡುವವರ ಫೋಟೋ ಇಲ್ಲಿ ತೋರಿಸುತ್ತೆ. ವಿತ್ ಲೊಕೇಶನ್ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಮೊಟ್ಟ ಮೊದಲು ನಾವು ಈ ಒಂದು ಕುಟುಂಬದಲ್ಲಿರುವಂಥ ಸದಸ್ಯರ ಸಂಖ್ಯೆಯನ್ನು ಅಲ್ಲಿ ಮನವರಿಕೆ ಮಾಡಿಕೊಡಬೇಕು. ಸೊ ಇವರೆಲ್ಲರೂ ಕೂಡ ಆ ಮನೆಯಲ್ಲಿ ಇದ್ದರೆ ಆ್ಯಕ್ಟಿವ್ ಅಂತ ಇರುತ್ತೆ. ಒಂದು ವೇಳೆ ಗಂಡನ ಮನೆಗೆ ಹೋಗಿರೋದಾಗಲಿ ಅಥವಾ ಬೇರೆ ರೀತಿಯಿಂದ ಆ ಕುಟುಂಬದಲ್ಲಿ ಆ ಸದಸ್ಯರು ಇರದೇ ಇದ್ದ ಪಕ್ಷದಲ್ಲಿ ಆವಾಗ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಡಿಸೀಸ್ಡ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ಇವರ ಮಾಹಿತಿ ಯಾವುದೇ ರೀತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ, ವೈಯಕ್ತಿಕ ಮಾಹಿತಿ ಅವ್ರದ್ದು ಮಾಹಿತಿಯನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಹಾಗಾಗಿ ಮೊದಲು ತಾವು ಈ ಕುಟುಂಬದಲ್ಲಿನ ಎಲ್ಲ ಸದಸ್ಯರು ಆ್ಯಕ್ಟಿವ್ ಇರುವಂಥವ್ರು ಎಷ್ಟು ಜನ ಇದ್ದಾರೆ ಮತ್ತು ಡಿಸೀಸ್ಡ್ ಆದಂಥವ್ರನ್ನ ಮೊದಲು ಗುರುತಿಸಿಕೊಂಡು ಮುಂದುವರಿಬೇಕು. ಇನ್ನು ಎರಡನೇದ್ದು, ಸೊ ನೋಡ್ಬೋದು ಇಲ್ಲಿ ಈ ಕುಟುಂಬದಲ್ಲಿ ಇನ್ನೂ ಏನಾದರೂ ಹೆಚ್ಚಿನ ಸದಸ್ಯರನ್ನು ಸೇರಿಸಬೇಕು ಅಂತ ಅವ್ರು ಏನಾದರೂ ಕೇಳಿದರೆ ಸೊ ಆವಾಗ ಆ್ಯಡ್ ಮೆಂಬರ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ನೇಮ್ ಆ್ಯಸ್ ಪರ್ ಆಧಾರ್, ಆಧಾರದಲ್ಲಿ ಇರುವಂತೆ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ, ಅವ್ರದ್ದು ಡೇಟ್ ಆಫ್ ಬರ್ತು ಹಾಗೆ ಜೆಂಡರನ್ನು. ಒಂದು ವೇಳೆ ನಮಗಿಲ್ಲಿ ಬಿಲೋ 6 ಇಯರ್ಸ್ ಇದ್ದವರಿಗೆ ನಾವು ಆಧಾರ ಕಡ್ಡಾಯ ಏನು ಇರೋದಿಲ್ಲ. ಸೊ ಆವಾಗ ಅವ್ರು ಏನು ಹೆಸರು ಹೇಳ್ತಾರೆ ಅದನ್ನು ಹಾಕ್ಬೋದು, ಯಾಕಂದರೆ ಪ್ರಶ್ನೆ ಬರ್ತಾವಲ್ಲೇ ಇನ್ನು ಈಗ ತಾನೇ ಹುಟ್ಟಿದೆ ಮಗು ಅನ್ನುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಇದು ಇಲ್ಲಿ ಕನ್ಸೆಷನ್ ಇದೆ. ಸೊ ಹಾಗಾಗಿ ಇದನ್ನು ಹಾಕಿ ಇಲ್ಲಿ ಆ್ಯಡ್ ಮೆಂಬರ್ ಅಂತ ಕೊಡಬೇಕು. ಸೊ ಇದೊಂದು ಭಾಗ ಆದರೆ ಇನ್ನು ನೆಕ್ಸ್ಟು ನಾವು ಮುಖ್ಯಸ್ಥರನ್ನು ಈಗ ಆಲ್ರೆಡಿ ಇದ್ದಾರೆ. ಸೊ ಇವರು ಇಲ್ಲಪ್ಪ ಇವ್ರು ಚೇಂಜ್ ಮಾಡ್ಬೇಕಂತಂದರೆ ಜಸ್ಟ್ ನಾವು ಇನ್ನು ಇಲ್ಲಿ ಯಾರನ್ನು ಮಾಡಬೇಕು, ಟ್ಯಾಪ್ ಟು ಮೇಕ್ HOF ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು. ಸೊ ಇಲ್ಲಿ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಭಾಳ ಸುಲಭವಾಗಿದೆ. ಸೊ ಮತ್ತೆ ಇಲ್ಲ ಇವರೇ ಬೇಕಂದರೆ ಸೊ ಟ್ಯಾಪ್ ಟು ಮೇಕ್ HOF ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ರೀತಿಯಾಗಿ ಇಲ್ಲಿ ಈ ಕೆಲಸವನ್ನು ಮಾಡಿ ಇಲ್ಲಿ ಮುಂದುವರಿಸಿ ಕಂಟಿನ್ಯೂ ಅಂತ ಇದೆ. ಸೊ ಕಂಟಿನ್ಯೂ ಕೊಡೋಣ. ಕಂಟಿನ್ಯೂ ಕೊಡಿದಾಗ
ಇಲ್ಲಿ ಕೇಳುತ್ತೆ ಯಾರು ಮುಖ್ಯಸ್ಥರಿದ್ದಾರಲ್ಲ ಅವರಿಂದ ಪ್ರಾರಂಭವಾಗುತ್ತೆ. ಸೊ ನೀವು ಮುಂದುವರಿಯಲು ಬಯಸುತ್ತೀರಾ ಅಂದಾಗ ಎಸ್ ಕಂಟಿನ್ಯೂ ಕೊಡೋಣ. ಸೊ ಇಲ್ಲಿ ನೋಡ್ಬೋದು ಆ ಕುಟುಂಬದ ಮುಖ್ಯಸ್ಥರಿಂದ ಪ್ರಾರಂಭವಾಗುತ್ತೆ. ಸೊ ಮೊದಲನೇದಾಗಿ ಕುಟುಂಬದ ಮುಖ್ಯಸ್ಥರ ವೈಯಕ್ತಿಕ ಮಾಹಿತಿಯನ್ನು ಹಾಕೋಣ. ಸೊ ಇಲ್ಲಿ ಮೊದಲನೇದಾಗಿ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವಂಥ ಸ್ಮಾರ್ಟ್ಫೋನ್ ಸಂಖ್ಯೆಯನ್ನು ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಸೊ ಅವರಿಗೆ ಸ್ಮಾರ್ಟ್ಫೋನ್ ನಂಬರ್ ಯಾಕೆ ಹಾಕಬೇಕಂದ್ರೆ, ಸೊ ಈ ಒಂದು ಗಣತಿ ಕಾರ್ಯ ಮುಗಿದ ತಕ್ಷಣ, ಅಂದರೆ ಆ ಒಂದು ಕುಟುಂಬದ ಸಮೀಕ್ಷೆ ಮುಗಿದ ತಕ್ಷಣ ಅವರಿಗೆ ಒಂದು PDF ರೂಪದಲ್ಲಿ ಆ ಸಮೀಕ್ಷಾ ವರದಿ ಹೋಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಕೇಳಿ, ಒಂದು ವೇಳೆ ಸ್ಮಾರ್ಟ್ಫೋನ್ ಇಲ್ಲ ಅಂದರೆ ತಾವು ನಾರ್ಮಲ್ ನಂಬರ್ ಹಾಕಿದರೂ ಕೂಡ ಇಲ್ಲಿ ಓಕೆ ಆಗುತ್ತೆ. ಸೊ ಒಂದು ವೇಳೆ ಇಲ್ಲಿ ಮೊಬೈಲ್ ನಂಬರ್ ಅಂತೂ ಹಾಕಲೇಬೇಕು. ಒಂದು ವೇಳೆ ಮೊಬೈಲ್ ನಂಬರ್ ಇಲ್ಲವೇ ಇಲ್ಲ ಅಂತ ಹೇಳಿದಾಗಲೂ ಕೂಡ ಅವರ ನೆರೆಮನೆಯವ್ರದ್ದು ಯಾರ್ದಾದ್ರೂ ಸಹಾಯಕ್ಕೆ ತಗೊಂಡು ಇಲ್ಲಿ ನಂಬರನ್ನು ಹಾಕಿ ವೆರಿಫೈ ಮಾಡಬೇಕಾಗತ್ತೆ. ಸೊ ನೋಡ್ಬೋದು, ನಾವು ಮೊಬೈಲ್ ನಂಬರ್ ಹಾಕಿದ ತಕ್ಷಣವೇ ಸೊ ಅಲ್ಲಿ ಒಂದು OTP ಹೋಗುತ್ತೆ. ಸೊ ಆ ಒಂದು OTPಯನ್ನು ಇಲ್ಲಿ ಹಾಕಿ ನಾವು ವೆರಿಫೈ ಮಾಡಬೇಕಾಗತ್ತೆ. ಸೊ ನೋಡ್ಬೋದು ಇಲ್ಲಿ ವೆರಿಫೈಡ್ ಅಂತ ತೋರಿಸುತ್ತೆ ಅದು OTP ಹಾಕಿದ ನಂತರದಲ್ಲಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ಸೊ ಅವರು ಅನಕ್ಷರಸ್ಥ ಯಾವ ಇದ್ದಾವೆ ನೋಡಬೇಕು. ಇಲ್ಲಿ ಡ್ರಾಪ್ ಬಾಕ್ಸಲ್ಲಿ ಇರುವಂಥದ್ದನ್ನು ಕರೆಕ್ಟಾಗಿರುವಂಥದ್ದನ್ನು ಚೂಸ್ ಮಾಡಿ ಹಾಕ್ಕೊಳ್ಳೋಣ. ಸೊ ಹಾಗೆ ಉದ್ಯೋಗ, ಸೊ ಇಲ್ಲಿ ಗಮನಿಸಬೇಕು, ಎರಡನೇ ಪ್ರಶ್ನೆಯಲ್ಲಿ ವಿದ್ಯಾರ್ಹತೆ, ಉದ್ಯೋಗ ಮತ್ತು ಜನ್ಮ ಜಿಲ್ಲೆ ಇವೆಲ್ಲ ಕೂಡ ಕುಟುಂಬದ ಮುಖ್ಯಸ್ಥರ ತಂದೆಯ ಮಾಹಿತಿ ಅನ್ನುವಂಥದ್ದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಾವು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಉದ್ಯೋಗ ಅಂದಾಗ ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗವನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ಸೊ ಜನ್ಮ ಜಿಲ್ಲೆ, ಬರ್ತ್ ಡಿಸ್ಟಿಕ್, ಸೊ ಇಲ್ಲಿ ಬರ್ತ್ ಡಿಸ್ಟಿಕ್ ಕೇಳಿದಾಗ ಜಿಲ್ಲೆಯ ಒಳಗೆ, ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯ ಯಾವುದಿದೆ ಅದನ್ನು ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಂಡು ಜಸ್ಟ್ ಅಲ್ಲ ಕ್ಲಿಕ್ ಮಾಡಿ ಸಾಕು. ನೆಕ್ಸ್ಟ್ ಆಧಾರ್ ಸಂಖ್ಯೆ ಕೊನೆಯ ಅಂಕೆಗಳು ಈ ರೀತಿಯಾಗಿದ್ದಾವೆ. ಈಗ ನಾವು KYC ಮಾಡಬೇಕಾಗತ್ತೆ. ಸೊ ನಾವು ಈಗಾಗಲೇ ಪ್ರಥಮದಲ್ಲಿಯೇ ನಾವು ಆಧಾರನ್ನು ತೆಗೆದುಕೊಂಡು ಆ ಕುಟುಂಬ ಪ್ರವೇಶ ಮಾಡಿದಾಗ KYC ಆಗಿರೋದರಿಂದ ಇಲ್ಲಿ ಮತ್ತೊಮ್ಮೆ KYC ಈ ಒಂದು ಕುಟುಂಬದ ಮುಖ್ಯಸ್ಥರಿಗೆ ಅನ್ವಯಿಸೋದಿಲ್ಲ. ಒಂದು ವೇಳೆ ತಾವು ರೇಷನ್ ಕಾರ್ಡ್ ಮೂಲಕ ತಾವೇನಾದರೂ ಲಾಗಿನ್ ಆಗಿದ್ದರೆ, ಅಂದರೆ ಆ ಕುಟುಂಬ ಪ್ರವೇಶವಾಗಿದ್ದರೆ, ಆವಾಗ ಇಲ್ಲಿ KYC ತೆಗೆದುಕೊಳ್ತಾ ಇತ್ತು. ಸೊ ಈಗ ನಾವು ಆಧಾರ್ ಮೂಲಕ ನಾವು ಈ ಒಂದು ಕುಟುಂಬವನ್ನು ಪ್ರವೇಶ ಮಾಡಿದ್ರಿಂದ ಈಗ ಆಲ್ರೆಡಿ KYC ಆಗಿದೆ. ಸೊ ನೆಕ್ಸ್ಟ್ ನೀವು ನೋಂದಾಯಿತ ಮತದಾರ, RUA ರಿಜಿಸ್ಟರ್ಡ್ ವೋಟರ್ ಹೌದು ಅಥವಾ ಇಲ್ಲ ಅನ್ನುವಂಥದ್ದು. ಹೌದು ಎಂದಾದಲ್ಲಿ ಅವ್ರದ್ದು ಎಪಿಕ್ ನಂಬರನ್ನು ಹಾಕಬೇಕಾಗತ್ತೆ. ಇಲ್ಲ ಅಂದರೆ ಇಲ್ಲಿ ಮತ್ತೊಂದು ಆಪ್ಷನ್ ಬರುತ್ತೆ, ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಇಷ್ಟಪಡುತ್ತೀರಾ. ಯಾಕಂದರೆ ಈಗ ಇದೀಗ ತಾನೇ 18 ವರ್ಷ ಆದವರು, ಸೊ ಅವರು ಇಲ್ಲಿ ಮತದಾರ ವೋಟಿಂಗ್ ಕಾರ್ಡ್ ಇರೋಲ್ಲ. ಸೊ ಅವಾಗ ಇಲ್ಲ ಅಂದಾಗ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಇಷ್ಟಪಡುತ್ತೀರ ಅಂದಾಗ ಹೌದು ಅಂತ ಕೊಡಬೇಕಾಗತ್ತೆ. ಒಂದು ವೇಳೆ ಅವರು ಇಲ್ಲ ಇನ್ನೂ ಏಜ್ ಆಗಿಲ್ಲ ಅಂದಾಗ ಇಲ್ಲ ಅಂದರೆ ಇಲ್ಲ ಅಂತ ಹಾಕೋಬೋದು. ನೋಡ್ಬೋದು, ನೀವು ನೋಂದಾಯಿತ ಮತದಾರ ಅಂತ ಕೇಳಿದಾಗ ಹೌದು ಅಥವಾ ಇಲ್ಲ ಅಂತ ಎರಡು ಆಪ್ಷನ್ ಇದ್ದಾವೆ. ಹೌದು ಅಂತ ಆದರೆ ಇಲ್ಲಿ ನಾವು ಚುನಾವಣಾ ಗುರುತಿನ ಚೀಟಿ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಇಷ್ಟಪಡುತ್ತೀರಾ ಅಂತ ಕೇಳುತ್ತೆ. ಸೊ ಆವಾಗ ಹೌದು ಅಥವಾ ಇಲ್ಲ ಅಂತ ನಾವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ತಗೋಬೋದು. ಸೊ ನಾನೀಗ ಹೌದು ಅಂತ ಕೊಟ್ಟಾಗ ಇಲ್ಲಿ ಎಪಿಕ್ ನಂಬರ್ ಹಾಕಬೇಕಾಗತ್ತೆ. ಅವರಲ್ಲಿರುವಂಥ ಯಾವುದೇ ರೀತಿಯಾದಂಥ ಈಗ ಓಲ್ಡ್ ಎಪಿಕ್ ನಂಬರ್ ಇದ್ದರೂ ಕೂಡ ಹಾಕಿ, ಈಗ ನ್ಯೂ ವೋಟರ್ ಎಪಿಕ್ ನಂಬರ್ ಇದ್ದರೂ ಕೂಡ ಹಾಕ್ಬೋದು, ಅದೇನಿಲ್ಲ, ಇಲ್ಲೇ ತೆಗೆದುಕೊಳ್ಳುತ್ತೆ, ಯಾವುದೇ ಗೊಂದಲ ಬೇಡ. ಸೊ ನೆಕ್ಸ್ಟು ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ, ಇಲ್ಲಿ ನಾವು ಮುಖ್ಯಸ್ಥರನ್ನೇ ಮಾಡ್ತಾ ಇರೋದ್ರಿಂದ ಸೆಲ್ಫ್ ಅಂತ ಹಾಕ್ಕೊಳ್ಳೋಣ. ಸೊ ಧರ್ಮ ಅಂತ ಇದ್ದಲ್ಲಿ, ಸೊ ಇಲ್ಲಿ ಒಟ್ಟು 11 ವಿಚಾರಗಳಿದ್ದು ಸಂಬಂಧಿಸಿದ ಧರ್ಮವನ್ನು ಹಾಕಿ, ಬಹುಶಃ ಅವರು ಹೇಳುವಂಥ ಧರ್ಮದ ಹೆಸರು ಇದರಲ್ಲಿ ಇರದೇ ಇದ್ದರೆ ಇತರೆ ಅಂತ ನಮೂದಿಸಿ ಅವರು ಯಾವ ಧರ್ಮವನ್ನು ಹೇಳ್ತಾರೆ ಆ ಧರ್ಮವನ್ನು ಟೈಪ್ ಮಾಡಲಿಕ್ಕೆ ಅವಕಾಶ ನೀಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು 9ನೇ ಪ್ರಶ್ನೆಯಲ್ಲಿ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ಇದೆ. ಸೊ ಇಲ್ಲಿ ಕೇವಲ 3 ವರ್ಗಗಳು ಮಾತ್ರ ಇದ್ದು, ಒಂದು ಅದರ್ಸ್, SC ಹಾಗೂ ST. ಸೊ SC STಯನ್ನು ಹೊರತುಪಡಿಸಿ ಉಳಿದ ಎಲ್ಲ ವರ್ಗಗಳು ಕೂಡ ಇತರೆಯಲ್ಲೇ ಬರ್ತವೆ ಅನ್ನುವಂಥದ್ದನ್ನು ಗಮನಿಸ್ಕೋಬೇಕು. ಸೊ ಇತರೆ ಅಂತ ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ನೆಕ್ಸ್ಟು ಜಾತಿ ಅಂತ ಬರುತ್ತೆ. ಸೊ ಇಲ್ಲಿ ಜಾತಿಯಲ್ಲಿ ಇತರೆಗೆ ಸಂಬಂಧಪಟ್ಟಂತೆ 1574ಕ್ಕೂ ಹೆಚ್ಚು ಇಲ್ಲಿ ಜಾತಿಗಳ ಮೆನ್ಷನ್ ಇದೆ.
ಸೊ ನಮಗೆ ಈಗ ಒಂದು ಕುಟುಂಬಕ್ಕೆ ಹೋಗಿದ್ದೀರಿ, ಅವರ ಜಾತಿಯನ್ನು ಕೇಳಿದಾಗ ತಾವು ಇಲ್ಲಿ ಹುಡುಕ್ತಾ ಕೂತ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆವಾಗ ತಾವು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ತಾವು ಯಾವ ಜಾತಿ ಅನ್ನುವಂಥದ್ದನ್ನು ಬೇಕಾತಂದರೆ ಜಸ್ಟ್ ಅದರ ಮೊದಲಿನ 4-5 ಅಕ್ಷರಗಳನ್ನು ತಾವು ಟೈಪ್ ಮಾಡಿದರೆ ಇಲ್ಲಿ ಬರುತ್ತೆ. ಉದಾಹರಣೆಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಹಾಗೆಯೇ ಬೇರೆಯವರು ಮತ್ತೊಂದು ಯಾವುದಾದ್ರೂ ಜಾತಿಯನ್ನು ಹೇಳಿದಾಗ, ಸೊ ಹೀಗೆ ಅವರ ಜಾತಿಯನ್ನು ಹೇಳಿದಾಗ ಅದನ್ನು ಮೆನ್ಷನ್ ಮಾಡಿದರೆ, ಸ್ವಲ್ಪ ಟೈಪ್ ಮಾಡಿದರೆ ಇಲ್ಲಿ ಬಂದುಬಿಡ್ತವೆ. ಅವುಗಳನ್ನು ನಾವು ಇಲ್ಲಿ ಸುಲಭವಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಇಲ್ಲಿ 9ನೇ ಪ್ರಶ್ನೆಯಲ್ಲಿ ಅವರು SC ಕುಟುಂಬ ಆಗಿದ್ದರೆ, ಸೊ ಇಲ್ಲಿ SC ಕುಟುಂಬದಲ್ಲಿ 101 ಜಾತಿಗಳನ್ನು ಇಲ್ಲಿ ತೋರಿಸ್ತವೆ. ಸೊ ಅದನ್ನು ಕೂಡ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಜಸ್ಟ್ ತಾವು ಟೈಪ್ ಮಾಡಿದರೆ ಸಾಕು, ಇಲ್ಲಿ ಬರ್ತವೆ. ಯಾವ ಅನ್ನುವಂಥದ್ದನ್ನು ನೋಡಿ ಆಯ್ಕೆ ಮಾಡ್ಕೋಬೋದು. ಒಂದು ವೇಳೆ ಅವರು ST ಜನಾಂಗಕ್ಕೆ ಸೇರಿದರೆ, ಸೊ ಅಲ್ಲಿಯೂ ಕೂಡ ಸುಮಾರು 50 ಜಾತಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಸೊ ಅದರಲ್ಲಿ ತಾವು ಏನು ಮಾಡಬೇಕಾಗತ್ತೆ, ಯಾವುದು ಹೇಳ್ತಾರೆ ಅದನ್ನು ತಾವು ಇಲ್ಲಿ ಟೈಪ್ ಮಾಡಿ ಹಾಕ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಅವರು ಉಪಜಾತಿ ಏನಾದರೂ ಸಬ್ ಕಾಸ್ಟ್ ಹೇಳಿದರೆ ಕೂಡ ಅದಕ್ಕೂ ಕೂಡ ಇಲ್ಲಿ ಮಾಹಿತಿ ಇದ್ದಾವೆ. ಒಂದು ವೇಳೆ ಇದರಲ್ಲಿ ಅವರು ಹೇಳುವಂಥದ್ದು ಇರದೇ ಹೋದರೆ ಇದಕ್ಕೂ ಕೂಡ ಅದರ್ ಅಂತ ಹಾಕಿ, ಸೊ ಅದನ್ನು ಕೂಡ ಇಲ್ಲಿ ಟೈಪ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ, ಹೌದು ಅಥವಾ ಇಲ್ಲ ಅಂತಿದೆ. ಹೌದು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ. ಸೊ ನೆಕ್ಸ್ಟು ಅವ್ರ ವಯಸ್ಸು ಈಗ ಆಲ್ರೆಡಿ ಪೆಚ್ಚಾಗಿರುತ್ತೆ. ಸೊ ಮಾತೃಭಾಷೆ ಕೇಳುತ್ತೆ. ಇಲ್ಲಿ ಸುಮಾರು 14 ಆಪ್ಷನ್ ಇದ್ದಾವೆ. 13 ಭಾಷೆಗಳನ್ನು ಇಲ್ಲಿ ತೋರಿಸಿದ್ದಾರೆ. ಇತರೆ ಭಾಷೆ ಏನಾದರೂ ಹೇಳಿದರೆ ಇದನ್ನು ಕೂಡ ನಮೂದಿಸಲಿಕ್ಕೆ ಅವಕಾಶ ಇದೆ. ಸೊ ಆ ರೀತಿಯಾಗಿ ನಾವು ಬಳಕೆ ಮಾಡಿಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಬಹಳ ಮುಖ್ಯವಾಗಿ ನೀವು ವಿಶೇಷ ಚೇತನರೇ ಅನ್ನುವಂಥದ್ದು ಬಹಳ ಮುಖ್ಯ ಇದೆ. ಪ್ರತಿಯೊಬ್ಬ ಕುಟುಂಬ ಸದಸ್ಯರನ್ನು ಕೂಡ ತಾವು ವಿಶೇಷ ಚೇತನರೇ ಅನ್ನುವಂಥದ್ದನ್ನು ಗಮನದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿ, ಅವರು ಹೌದು ಎಂದಾದಲ್ಲಿ ನಮಗಿಲ್ಲಿ ಒಂದಿಷ್ಟು ಮತ್ತೆ ಪ್ರಶ್ನೆಗಳು ಬರ್ತವೆ. ಇಲ್ಲ ಅಂದರೆ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ, ಮುಂದುವರಿಬೋದು. ಹೌದು ಎಂದಾದಲ್ಲಿ ಅವ್ರದ್ದು UDID ಸಂಖ್ಯೆಯನ್ನು ಕೇಳುತ್ತೆ. ಹೌದು ಅಂದರೆ ಐತಿ ಅಂತ ಕೇಳಬೇಕು UDID ಸಂಖ್ಯೆ. ಹೌದು ನಮ್ಮ ಹತ್ರ ಇದೆ ಅಂದರೆ ಹೌದು ಅಂತ ಹಾಕಿ ಆ ಒಂದು UDID ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗತ್ತೆ. ಒಂದು ವೇಳೆ ಇಲ್ಲ ಅಂತ ಅಂದರೆ, ಸೊ ಅವರು ಅಂಗವಿಕಲರು ಇದ್ದರೂ ಕೂಡ ಅವರಿಗೆ UDID ಸಂಖ್ಯೆ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದು ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಈ ಒಂದು ಮಾಹಿತಿ ಇಲ್ಲಿಂದ ಆಗಲಿಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಸದಸ್ಯರ ಮಾಹಿತಿಯನ್ನು ಕೂಡ ಕೂಲಂಕುಷವಾಗಿ ನಾವು ಪರಿಶೀಲಿಸಿ ಕೇಳಬೇಕಾಗತ್ತೆ. ಇಲ್ಲ ಅಂದಾಗ ಅವರಿಗೆ ನೆಕ್ಸ್ಟು UDID ಸಂಖ್ಯೆ ಇಲ್ಲ ಅಂತ ಪ್ರಶ್ನೆ ಬಂದಾಗ, ಹಾಗಾದರೆ ನೀವು ನಿಮ್ಮ ಹತ್ರ ವಿಶೇಷ ಚೇತನರ ಒಂದು ಪ್ರಮಾಣ ಪತ್ರ ಇದೆಯಾ ಅಂತ ಕೇಳಬೇಕಾಗತ್ತೆ. ಸೊ ಅದಕ್ಕೆ ಇದೆ ಅಂತ ಹೇಳಿದಾಗ, ಸೊ ಆ ಒಂದು ಪ್ರಮಾಣ ಪತ್ರವನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಯಾಕೆ ಈ ವಿಚಾರವನ್ನು ಹೇಳಕತ್ತೀನಿ ಅಂದರೆ, ಒಂದು ವೇಳೆ ಅವರಿಗೆ ಇಲ್ಲಿ ಅಪ್ಲೋಡ್ ಮಾಡಿದಾಗ ಸೊ ನೇರವಾಗಿ ಅವರಿಗೆ UDIDಯ ಒಂದು ಅವಕಾಶ ಅಂದರೆ ಆ ಒಂದು UDID ಸಂಖ್ಯೆಯನ್ನು ಪಡ್ಕೊಳ್ಳುವಂಥ ಅವಕಾಶ ಸಿಗಲಿಕ್ಕೆ ಸಂಬಂಧಿಸಿದ ಇಲಾಖೆಗಳು ಕ್ರಮ ಕೈಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲ ಅಂದಾಗ, ಸೊ ನೆಕ್ಸ್ಟ್ ಯಾವ ರೀತಿಯಾದಂಥ ಅಂಗವಿಕಲತೆ ಇದೆ ಅನ್ನುವಂಥದ್ದು ಇಲ್ಲಿಯೂ ಕೂಡ ಸುಮಾರು 12 ಅವಕಾಶಗಳಿದ್ದಾವೆ. ಇಲ್ಲಿ ಡ್ರಾಪ್ ಬಾಕ್ಸಲ್ಲಿ ಇಲ್ಲಿ 11 ಇದ್ದಾವೆ. ಇದರಲ್ಲಿ ಯಾವುದೂ ಅವರಿಗೆ ಅನ್ವಯಿಸೋದಿಲ್ಲ. ಆವಾಗ ಇತರೆ ನಮೂದಿಸಿ ಯಾವುದು ಸಂಬಂಧಿಸಿದ್ದು ಅವ್ರು ಹೇಳ್ತಾರಲ್ಲ, ಸೊ ಅದನ್ನು ಇಲ್ಲಿ ಟೈಪ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನಾನು ನೆಕ್ಸ್ಟು ಇಲ್ಲಿ ನೋಡ್ಬೋದು 16ನೇ ಪ್ರಶ್ನೆಯಲ್ಲಿ ಹೌದು ಎಂದಾದರೆ ನಮಗೆ ಸಬ್ಬಾಗಿ ಒಟ್ಟು 5 ಪ್ರಶ್ನೆಗಳು ಬರ್ತವೆ, ಉಪಪ್ರಶ್ನೆಗಳು. ಸೊ ಇವೆಲ್ಲ ಮಾಹಿತಿಗಳನ್ನು ನಾವು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಹಾಗೆ ನಿಮಗೆ ದಿನನಿತ್ಯದ ಚಟುವಟಿಕೆಗಳು ನಡೆಸಲು ಆರೈಕೆದಾರರು ಇರುವರೇ ಅನ್ನುವಂಥದ್ದು, ಅಂದರೆ ಹೆಲ್ಪರ್ಸ್ ಇದ್ದಾರೆ ಅನ್ನುವಂಥದ್ದು ಹೌದು ಅಥವಾ ಇಲ್ಲ ಅಂತ ಬರುತ್ತೆ. ಹೌದು ಎಂದಾದರೆ ಆರೈಕೆದಾರರು ಯಾರು ಅನ್ನುವಂಥದ್ದನ್ನು ಕೇಳುತ್ತೆ. ಕುಟುಂಬ ಸದಸ್ಯರಿಂದ ಆರೈಕೆ ಅಥವಾ ಫೇಡ್ ಕೇರ್ ಗಿವರ್ ಪಾವತಿ ಆಧಾರಿತ ಆರೈಕೆದಾರರು ಅನ್ನುವಂಥದ್ದನ್ನು ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಆ ಒಂದು ಆಪ್ಷನ್ ಕೂಡ ಬರಲ್ಲ. ನೆಕ್ಸ್ಟು ಸೊ ನೋಡ್ಬೋದು ಇಲ್ಲಿ 16ರ ಉಪಪ್ರಶ್ನೆ 5ರಲ್ಲಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತನಿಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತಿರುವಿರಾ? ಈಗ ಆಲ್ರೆಡಿ ಅವ್ರ ಹತ್ರ ಸಾಧನ ಸಲಕರಣೆಗಳಿದ್ದರೆ ಅವನು ಬಳಸ್ತಾ ಇದ್ದರೆ ಹೌದು ಅಂತ ಹಾಕಿ, ಬಳಸ್ತಾ ಇದ್ದರೆ ಇಲ್ಲ ಅಂತನ ನಾವು ಇಲ್ಲಿ ಹೌದು ಎಂದಾದರೆ ಇಲ್ಲಿ ಬಳಸುವ ಉಪಕರಣಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಡ್ರಾಪ್ ಬಾಕ್ಸಲ್ಲಿ. ಸೊ ಅದರಲ್ಲಿ ಯಾವ ಬಳಸ್ತಾ ಇದ್ದಾರೆ ಅನ್ನೋದಕ್ಕೆ ಚೆಕ್ ಬಾಕ್ಸಲ್ಲಿ ರೈಟ್ ಕ್ಲಿಕ್ ಮಾಡಿ ಡನ್ ಅಂತ. ಹಾಗಾಗಿ ಹೌದು ಎಂದಾದಲ್ಲಿ 16ರಲ್ಲಿ ಈ ಒಂದು ಉಪಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಪಡಿಬೇಕಾಗತ್ತೆ. ಇಲ್ಲ ಅಂದರೆ ನೇರವಾಗಿ 17ನೇ ಪ್ರಶ್ನೆಗೆ ಹೋಗಿಬಿಡೋದು, ವೈವಾಹಿಕ ಸ್ಥಿತಿ. ಸೊ ಇಲ್ಲಿ ಅವಿವಾಹಿತ, ವಿವಾಹಿತ, ಹೀಗೆ ಒಟ್ಟು 14 ಅಂಶಗಳು ಇಲ್ಲಿದ್ದಾವೆ. ಒಂದು ವೇಳೆ ಇತರೆ ಅವ್ರು ಏನಾದರೂ ಹೇಳಿದರೆ ಇತರೆ ಅಂತ ನಮೂದಿಸಿ ಅಲ್ಲಿ ಅವರು ಏನು ಹೇಳ್ತಾರೆ ಅದನ್ನು ಕೂಡ ಇಲ್ಲಿ ಟೈಪ್ ಮಾಡಲಿಕ್ಕೆ ಅವಕಾಶ ಇದೆ.
ಸೊ ಇಲ್ಲಿ ವೈವಾಹಿಕ ಸ್ಥಿತಿಯಲ್ಲಿ ಅವಿವಾಹಿತ ಅಂತ ನಾವು ಆಯ್ಕೆ ಮಾಡಿದಾಗ ನಮಗೆ ಮುಂದಿನ ಪ್ರಶ್ನೆಗೆ ಅವಕಾಶ ಇರೋದಿಲ್ಲ. ಸೊ ಅಲ್ಲಿ ಅವರು ವಿವಾಹಿತ ಉಳಿದ ಯಾವುದೇ ಒಂದು ನಾವಿಲ್ಲಿ ವಿಚಾರವನ್ನು ನಮೂದು ಮಾಡಿದಾಗ ಸೊ ಇಲ್ಲಿ ಅವರಿಗೆ ವಿವಾಹವಾದಂತಹ ಸಮಯದಲ್ಲಿ ವಯಸ್ಸು ಕೇಳುತ್ತೆ. ಸೊ ವಯಸ್ಸನ್ನು ತಾವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು 20ನೇ ಪ್ರಶ್ನೆಯಲ್ಲಿ ವಿದ್ಯಾಭ್ಯಾಸದ ವಿವರಗಳು ಅಂತ ಇರುತ್ತೆ. ತಾವು ಅನಕ್ಷರಸ್ಥ ಅಂತ ಆಯ್ಕೆ ಮಾಡಿದಾಗ ಅಲ್ಲಿ 23ನೇ ಪ್ರಶ್ನೆ ಓಪನ್ ಆಗುತ್ತೆ. ಅನಕ್ಷರಸ್ಥರಾಗಿದ್ದರೆ ಕಾರಣ ಏನು ಅನ್ನುವಂಥದ್ದು ಕಾರಣಗಳಿರ್ತವೆ. ಸೊ ಈ ಒಂದು ಕಾರಣಗಳಲ್ಲಿ ಆ ಪಟ್ಟಿಯಲ್ಲಿ ಯಾವ ಕಾರಣ ಇದೆ ಅನ್ನುವಂಥದ್ದನ್ನು ಈ ಬಾಕ್ಸಲ್ಲಿ ಚೆಕ್ ಬಾಕ್ಸಲ್ಲಿ ಈ ರೀತಿ ಕ್ಲಿಕ್ ಮಾಡಿದರೆ ಸೊ ಸರಿ ಆಗುತ್ತೆ. ಸೊ ತಾವು ಎಷ್ಟಾದರೂ ಅವರು ಎಷ್ಟು ಕಾರಣ ಹೇಳ್ತಾರೆ ಆ ಎಲ್ಲ ಕಾರಣಗಳನ್ನು ಕೂಡ ಕ್ಲಿಕ್ ಮಾಡ್ಬೋದು. ಒಂದು ವೇಳೆ ಸೊ ನೆಕ್ಸ್ಟ್ ಅವರು ಇದರಲ್ಲಿ ಯಾವುದೇ ಒಂದು ಅಕ್ಷರಸ್ಥ ಕೇಳಿದಾಗ ನಮಗೆ ನೇರವಾಗಿ 24ನೇ ಪ್ರಶ್ನೆಗೆ ಹೋಗುತ್ತೆ. ಬೇರೆ ಅವರು ಪ್ರೌಢ ಶಿಕ್ಷಣ ಆಗಿರ್ಬೋದು, ಮಾಧ್ಯಮಿಕ, ಇಲ್ಲಿ ಯಾವುದೇಯನ್ನು ನಾವು ಚೂಸ್ ಮಾಡಿದರೂ ಕೂಡ ನೇರವಾಗಿ 24ನೇ ಪ್ರಶ್ನೆಗೆ ಹೋಗುತ್ತೆ. ಆದರೆ ಇಲ್ಲಿ 22ನೇದು ಶಾಲೆ ಬಿಟ್ಟವರು ಅಂತ ಇದೆ. ಸೊ ಈ ಮಾಹಿತಿ ಇಲ್ಲಿ ಹಾಕಿದಾಗ ಸೊ ಅಲ್ಲಿ ನೆಕ್ಸ್ಟು ಇನ್ನೂ ಆ್ಯಪ್ನಲ್ಲಿ ಅಪ್ಡೇಟ್ ಆಗಬೇಕಾಗಿದೆ. ಶಾಲೆ ಬಿಟ್ಟಾಗೇನೋ ಇರುವಂಥ ತರಗತಿಯನ್ನು ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಆ್ಯಪಲ್ಲಿ ಬರುತ್ತೆ ಅದು. ಸೊ 6ರಿಂದ 16 ವರ್ಷಗಳ ಒಳಗೆ ಶಾಲೆ ಬಿಡಲು ಕಾರಣ ಏನು ಅನ್ನುವಂಥದ್ದನ್ನು ಕೇಳುತ್ತೆ. ಹಾಗೆ 22ನೇ ಪ್ರಶ್ನೆ 16ರಿಂದ 40 ವರ್ಷದವರೆಗೆ ತಾವು ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಕಾರಣ ಏನು, ಯಾಕೆ ಮುಂದುವರಿಸಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಕೇಳುತ್ತೆ. ಸೊ ಹಾಗೆ ಅನಕ್ಷರಸ್ಥರಾಗಿದ್ದರೆ ಅಲ್ಲಿ ಕಾರಣ 23 ಬರುತ್ತೆ ಅನ್ನುವಂಥದ್ದು ಆಗಲೇ ತೋರಿಸಿದೆ. ಸೊ ಇದಿಷ್ಟು ಇನ್ನೂ ಆ್ಯಪ್ನಲ್ಲಿ ಟೆಸ್ಟಿಂಗ್ ಆ್ಯಪ್ ಇರೋದರಿಂದ ಈ ಮಾಹಿತಿ ಎಲ್ಲವೂ ಕೂಡ ಮುಂದೆ ತಮಗೆ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಬರುತ್ತೆ. ಸೊ ಇಲ್ಲಿ ನಾನು ಶಾಲೆ ಬಿಟ್ಟವರು ಅಂತ ತೋರಿಸಿದಾಗ ಮುಂದೆ 21, 22 ತೋರಿಸ್ಬೇಕಾಗಿತ್ತು, ಪ್ರಶ್ನೆ ಬಂದಿಲ್ಲ. ಅಂದರೆ ಇದು ಟೆಸ್ಟಿಂಗ್ ಆ್ಯಪ್ ಇದೆ ಅಂತ ನಾವು ತಿಳ್ಕೋಬೇಕು. ಸೊ ನೆಕ್ಸ್ಟ್ 24ನೇ ಪ್ರಶ್ನೆಗೆ ಬಂದಾಗ ಸೊ ಮೀಸಲಾತಿಯನ್ನು ಪಡೆದಿದ್ದೀರಾ ಅನ್ನುವಂಥದ್ದು. ಸೊ ನೋಡ್ಬೋದು ಇಲ್ಲಿ ಅಂದರೆ ನಾವು ಯಾವ ವ್ಯಕ್ತಿಯ ಮಾಹಿತಿಯನ್ನು ಈಗ ಭರ್ತಿ ಮಾಡೋಕತ್ತೀವಲ್ಲ ಅವರು ಏನಾದರೂ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ, ಇದರಲ್ಲಿ ಯಾವುದಿದೆ ಅನ್ನುವಂಥದ್ದನ್ನು ಜಸ್ಟ್ ಚೆಕ್ ಬಾಕ್ಸಲ್ಲಿ ರೈಟ್ ಕ್ಲಿಕ್ ಈ ರೀತಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟನ್ನು, ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಕೊಟ್ಬಿಡೋದು. ಒಂದು ವೇಳೆ ಅವರು ಯಾವುದನ್ನು ಹೇಳ್ತಾರೆ ಸೊ ಅದನ್ನಿಲ್ಲಿ ಚೆಕ್ ಬಾಕ್ಸಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗತ್ತೆ, ಮಾಡಿ ಡನ್ ಅಂತ ಕೊಡೋದು. ಇಲ್ಲಿ ನೋಡ್ಬೋದು 24ನೇ ಪ್ರಶ್ನೆಯಲ್ಲಿಯೂ ಕೂಡ 24E ಉಪಪ್ರಶ್ನೆಗಳಿದ್ದಾವೆ, ಆದರೆ ABCD ಇಲ್ಲ. ಸೊ ಯಾಕಿಲ್ಲ ಅದು ಕೂಡ ಇನ್ನೂ ಆ್ಯಡ್ ಆಗಬೇಕಾಗಿದೆ. ಸೊ ಇಲ್ಲಿ ನೋಡ್ಬೋದು 24Aಯಲ್ಲಿ ಸರ್ಕಾರದಿಂದ ಅವರು ಮೀಸಲಾತಿಯನ್ನು ಪಡೆದಿದ್ದರೆ ಯಾವ ಸೌಲಭ್ಯಗಳನ್ನು ಪಡೆದಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಲಿಸ್ಟ್ ಬರುತ್ತೆ, ಅದರ ಮೇಲೆ ಕೋಡ್ ಕೂಡ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೀಸಲಾತಿಯಿಂದ ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯಗಳು ಏನಾದರೂ ತಮಗೆ ದೊರಕಿದಾವ ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಸಿಯಲ್ಲಿ ವಸತಿ ಶಾಲೆ ಅಥವಾ ಹಾಸ್ಟೆಲ್ ಸೌಲಭ್ಯವನ್ನು ಪಡೆದಿದ್ದರೆ ಅದರ ಒಂದು ಮಾಹಿತಿಯನ್ನು ಬರುತ್ತೆ. ಹಾಗೆ ಡಿಯಲ್ಲಿ ವಿದ್ಯಾರ್ಥಿ ವೇತನ ಮಾಹಿತಿ ಬರುತ್ತೆ. ಸೊ ನೆಕ್ಸ್ಟ್ 24Eಯಲ್ಲಿ ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳು ಮಾಹಿತಿ ಇಲ್ಲಿ ಈ ರೀತಿಯಾಗಿ ಮಾಹಿತಿ ಭರ್ತಿ ಮಾಡಲಿಕ್ಕೆ ಅವಕಾಶ ನೀಡ್ತಾರೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಈಗ ನಾವು 25ಕ್ಕೆ ಹೋಗೋಣ. ನೀವು ಭಾರತ ಸಂವಿಧಾನದ ಅನುಚ್ಛೇದ 371J ಮೀಸಲಾತಿ ಪಡೆದಿದ್ದೀರಾ ಅಂತ ಕೇಳುತ್ತೆ, ಹೌದು ಅಥವಾ ಇಲ್ಲ ಅಂತ. ಹೌದು ಎಂದಾದಲ್ಲಿ ತಾವು ಇಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಏನು ಯಾವ ಸೌಲಭ್ಯವನ್ನು ಪಡ್ಕೊಂಡಿದ್ದೀರಿ ಅನ್ನುವಂಥದ್ದು, ಶಿಕ್ಷಣ, ಉದ್ಯೋಗ, ಇಲ್ಲಿ 4 ಆಪ್ಷನ್ ಇದ್ದಾವೆ. ಸೊ ಇತರೆ ಅಂತ ಇದೆ 4ನೇದು. ತಾವು ಅವ್ರು ಯಾವುದು ಹೇಳ್ತಾರೆ ಈ 3ರಲ್ಲಿ ಇರದೆ ಬೇರೆ ಇದ್ದಾಗ ಇತರೆ ಹಾಕಿ ಅದನ್ನು ಟೈಪ್ ಮಾಡಬೇಕಾಗತ್ತೆ. ಸೊ ನೋಡ್ಬೋದು. ಸೊ ಟೈಪ್ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ. ಸೊ ಇಲ್ಲಿ ಯಾವ ಪಡ್ಕೊಂಡಿರ್ತಾರೆ ಹಾಕಬೇಕಾಗತ್ತೆ, ಇಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗುತ್ತೆ. ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಅಂತ 26ನೇ ಪ್ರಶ್ನೆಗೆ. ಸೊ ಇಲ್ಲಿ ಇಲ್ಲ ಅಂದರೆ ನೇರವಾಗಿ 26Bಗೆ ಹೋಗುತ್ತೆ. ಅಲ್ಲಿ ಇಲ್ಲ ಅಂದಾದಲ್ಲಿ ತಾವು ಯಾವ ರೀತಿ ತಮ್ಮ ಕುಟುಂಬ ನಿರ್ವಹಣೆ ಮಾಡ್ತೀರಿ, ಪಿಂಚಣಿದಾರನೋ, ಗೃಹಿಣಿನೋ, ಕೆಲಸ ಸಿಕ್ಕಿಲ್ಲೋ, ಈ ರೀತಿ ಆಪ್ಷನ್ಗಳು ಬರ್ತವೆ. ಸೊ ಇವುಗಳನ್ನು ಹಾಕ್ಕೊಂಡು ನಾವು ಮುಂದಿನ ಒಂದು ವಿಚಾರಕ್ಕೆ ಹೋಗಬೇಕಾಗತ್ತೆ. ಹೌದು ಎಂದಾದಲ್ಲಿ ಇಲ್ಲಿ ಏನು ಕೇಳುತ್ತೆ, ಸೊ ಇಲ್ಲಿಯೂ ಕೂಡ 6 ಆಪ್ಷನ್ಗಳಿದ್ದಾವೆ. ಈಗ ನಾನು 1ನೇ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಸರ್ಕಾರಿ, ಅಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ. ಈ ಸರ್ಕಾರಿ ಸೇವೆಯಲ್ಲಿ ತಾವು ಮಾಸಿಕ ವೇತನದ ಆಧಾರದ ಮೇಲೆ ಇದ್ದೀರಾ ಅಂದರೆ ಯಾವ ಕೇಂದ್ರ ಸರ್ಕಾರನೋ ಅಥವಾ ನಿಗಮ ಮಂಡಳಿ, ಕೇಂದ್ರ ಸರ್ಕಾರದ ನಿಗಮ ಮಂಡಳಿ, ರಕ್ಷಣಾ ಸೇವೆ, ಈ ರೀತಿ ಬೇರೆ ಬೇರೆ ಅವಕಾಶಗಳು, ಕ್ಷೇತ್ರಗಳು ಸಿಗ್ತವೆ. ಸೊ ಸರಿಯಾದಂಥದ್ದನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಸೇವಾ ಗುಂಪನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂದರೆ ಸರ್ಕಾರಿ ಸೇವೆ ಅನ್ನುವಂಥದ್ದು ಬಂದಾಗ ಇಲ್ಲಿ ABCD ಅಂತ ಗ್ರೂಪು ಡಿಸ್ಪ್ಲೇ ಆಗ್ತಾ ಇದೆ.
ಸೊ ನಾವು ಎರಡನೇ ಆಪ್ಷನ್ ನಾವು ಕೊಟ್ವಿ ಅಂದರೆ ಮಾಸಿಕ ವೇತನದ ಆಧಾರದ ಮೇಲೆ ಉದ್ಯೋಗದಲ್ಲಿ ಖಾಸಗಿ ಅಂತ ಅಂದಾಗ ಸೊ ಅಲ್ಲಿ ಯಾವ ರೀತಿ ಉದ್ಯೋಗ ಮಾಡ್ತಾ ಇದ್ದೀರಿ, ಇಲ್ಲಿಯೂ ಕೂಡ ಆಪ್ಷನ್ಗಳು ಬರ್ತವೆ. ಸೊ ಇದನ್ನು ಗಮನಿಸಬೇಕು. ನಾವು ಮೂರನೇ ಆಪ್ಷನ್ ಸ್ವಂತ ವ್ಯವಹಾರದಲ್ಲಿ ಮಾಡಕತ್ತೀವಿ ಅಂದರೂ ಅಲ್ಲಿಯೂ ಕೂಡ ಯಾವ ವ್ಯವಹಾರ ಮಾಡ್ತಿದ್ದೀರಾ ಅಂತ ಇಲ್ಲಿಯೂ ಕೂಡ 111 ಆಪ್ಷನ್ಗಳಿದ್ದಾವೆ ನೋಡ್ಬೋದು. ಇಲ್ಲಿ ಈ ಒಂದು ವಿಚಾರವನ್ನು ಹಾಕ್ಕೋಬೇಕಾಗತ್ತೆ. ಇನ್ನು ನಾಲ್ಕನೇ ಆಪ್ಷನ್ನು ಅಸಂಘಟಿತ ಕ್ಷೇತ್ರದಲ್ಲಿ ಅಂತ ಇದೆ, ಕೂಲಿ ಕ್ಷೇತ್ರ ಮಾಡ್ತಾಯಿದ್ರೆ, ದಿನಗೂಲಿ ಮಾಡ್ತಾಯಿದ್ರೆ. ಸೊ ಅಲ್ಲಿಯೂ ಕೂಡ 33ನೇ ಪ್ರಶ್ನೆ, ಮತ್ತೆ ಅಲ್ಲಿ ಉಪಪ್ರಶ್ನೆ ಬರುತ್ತೆ 33ನೇ ಪ್ರಶ್ನೆಯಲ್ಲಿ. ಸೊ ಯಾವ ರೀತಿ ಅನ್ನುವಂಥದ್ದು ಇಲ್ಲಿ ಹಾಕಬೇಕಾಗತ್ತೆ. ಸೊ 5ನೇದ್ದು ಹಾಕಿದಾಗ ಈ ಎಂಪ್ಲಾಯ್ಡ್ ಆ್ಯಸ್ ಗಿಗ್ ವರ್ಕರ್ಸ್ ಅಂತ ಕರಿತೀವಿ ನಾವು, ಓಲಾ, ಊಬರು. ಸೊ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇದನ್ನು ಹಾಕಿದಾಗ. ಸೊ 6ನೇ ಪ್ರಶ್ನೆ ಸಾಮಾಜಿಕ ಮಾಧ್ಯಮ ಮೂಲಕ ಪ್ರಭಾವ ಬೀರುವಂಥ ಕೆಲಸ ಮಾಡ್ತಾ ಇದ್ದೇನೆ ಅಂದ್ರೆ ಅದಕ್ಕೂ ಯಾವುದೇ ಆಪ್ಷನ್ ಬರಲ್ಲ. ಅಂದರೆ ಈ ಮೊದಲ 4 ಆಪ್ಷನ್ಗಳಲ್ಲಿ ತಾವು ಆಯ್ಕೆ ಮಾಡಿದರೆ ನೆಕ್ಸ್ಟ್ ತಾವು ಏನು ಮಾಡಬೇಕಾಗತ್ತೆ, 27ನೇ ಪ್ರಶ್ನೆಗೆ ಉತ್ತರವನ್ನು ಅಂದರೆ ಒಂದೇದು ಹಾಕಿದಾಗ ಸರ್ಕಾರಿ ಮಾಸಿಕ ವೇತನ ಹಾಕಿದಾಗ 27ನೇ ಪ್ರಶ್ನೆಯಲ್ಲಿ ನಾವು 2 ರೀತಿಯಾದಂಥ ಮಾಹಿತಿಯನ್ನು ಹಾಕಬೇಕಾಗತ್ತೆ. ಉಳಿದಂತೆ ಒಂದು ಮಾಸಿಕ ವೇತನದ ಆಧಾರದ ಮೇಲೆ ಮಾಹಿತಿಯನ್ನು, ಅಂದರೆ ಯಾವ ಉದ್ಯೋಗದಲ್ಲಿ ಅದೀವಿ ಅನ್ನುವಂಥದ್ದನ್ನು ಹಾಕಬೇಕಾಗುತ್ತೆ. ಈ ರೀತಿ ಇಲ್ಲ ಎಂದಾದಲ್ಲಿ ನಾವು ಆಗಲೇ ಹೇಳ್ದಂಗೆ ಕೆಲಸ ಸಿಕ್ಕಿಲ್ವೋ ಯಾವ ಕಾರಣ ಅಂತ ಹಾಕಬೇಕಾಗುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ನಿಮ್ಮ ಕುಟುಂಬದ ಕುಲಕಸಬು ಯಾವುದು ಅನ್ನುವಂಥದ್ದು. ಸೊ ಅವರು ಯಾವುದು, ನಿಮ್ಮ ಕುಟುಂಬದ ಮೂಲ ಕುಲಕಸಬು ಯಾವುದು ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಕ್ಕೊಂಡು, ಸೊ ನೆಕ್ಸ್ಟು ನಿಮ್ಮ ಕುಲಕಸಬಿನಿಂದ ಬಂದ ಕಾಯಿಲೆಗಳು ಏನಾದರೂ ಇದ್ದರೆ, ಸೊ ಇಲ್ಲಿಯೂ ಕೂಡ ಏನಾದರೂ ಕಾಯಿಲೆಗಳು ಬಂದಿದ್ದರೆ ಆ ಕಾಯಿಲೆಗಳನ್ನು ಇಲ್ಲಿ ನಮೂದು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ವೈಯಕ್ತಿಕ ವಾರ್ಷಿಕ ಆದಾಯ ಕೇಳುತ್ತೆ. ಅಂದರೆ ನೀವು ಯಾವ ವ್ಯಕ್ತಿಯ ಒಂದು ಸಮೀಕ್ಷೆ ಮಾಡ್ತಾ ಇದ್ದೀರಲ್ಲ ಆ ವ್ಯಕ್ತಿಯ ವೈಯಕ್ತಿಕ ಮಾಸಿಕ ಆದಾಯವನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ 35ನೇ ಪ್ರಶ್ನೆಯಲ್ಲಿ ಆದಾಯ ತೆರಿಗೆ ಪಾವತಿದಾರರೇ ಹೌದು ಇಲ್ಲ ಅಂತ ಇದೆ. ಸೊ ಇಲ್ಲಿ ಹೌದು ಅಂದರೂ ಕೂಡ ನೆಕ್ಸ್ಟ್ ಯಾವುದೇ ಪ್ರಶ್ನೆಗೆ ಉತ್ತರ ಮಾಡುವಂಥ ಅವಕಾಶ ಇಲ್ಲ, ಇಲ್ಲ ಅಂದರೂ ಕೂಡ ಇಲ್ಲ. ಸೊ ಇಲ್ಲಿ ನೆಕ್ಸ್ಟು ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಪ್ರಶ್ನೆ ಕೇಳುತ್ತೆ. ಸೊ ಇಲ್ಲಿ ಹೌದು ಎಂದಾದಲ್ಲಿ ಯಾವ ಬ್ಯಾಂಕ್ ಖಾತೆಯನ್ನು ಯಾವ ಬ್ಯಾಂಕಿನಲ್ಲಿದೆ, ರಾಷ್ಟ್ರೀಕೃತ, ಖಾಸಗಿ, ಈ ರೀತಿ ಆಪ್ಷನ್ ಬರುತ್ತೆ. ಸೊ ಇಲ್ಲ ಅಂದರೆ ನೀವು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗುತ್ತೆ. ಸೊ ನೆಕ್ಸ್ಟ್ 37ನೇ ಪ್ರಶ್ನೆಯಲ್ಲಿ ನೀವು ಯಾವ ಕೌಶಲ್ಯ ಅಭಿವೃದ್ಧಿಯಲ್ಲಿ ತರಬೇತಿಯನ್ನು ಪಡೀಲಿಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಕೇಳುತ್ತೆ. ಸೊ ನಿಮಗೆ ಬೇಕಾಗಿದ್ದರೆ ಇಲ್ಲಿ ಮಾತ್ರ ತಾವು ಆಪ್ಷನನ್ನು ಹಾಕ್ಕೋಬೋದು, ಇಲ್ಲ ಅದೇ ಇದ್ದರೆ ಬೇಕಾಗಿಲ್ಲ ಅಂತ ತಾವು ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟು ಡನ್ ಅಂತ ಕೊಡ್ಬೋದು. ಸೊ ನೆಕ್ಸ್ಟು ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಹೌದು ಎಂದಾದಲ್ಲಿ ಆ ಕಂಪ್ಯೂಟರ್ ಜ್ಞಾನದ ಪಠ್ಯಕ್ರಮವನ್ನು ಯಾವ ರೀತಿಯಾಗಿ ಕಂಪ್ಯೂಟರಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಾ, ಯಾವ ತರಬೇತಿಯನ್ನು ಪಡ್ಕೊಂಡಿದ್ದೀರಿ, ಸಾಕ್ಷರತೆಯನ್ನು ಪಡ್ಕೊಂಡಿರಿ ಅನ್ನುವಂಥದ್ದನ್ನು ತಾವು ತೋರಿಸ್ಬೇಕಾಗತ್ತೆ. ಇಲ್ಲ ಅಂದಾದಲ್ಲಿ ಯಾವುದೇ ಮುಂದಿನ ಪ್ರಶ್ನೆಗೆ ಹೋಗುವ ಅವಶ್ಯಕತೆ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಆರೋಗ್ಯ ವಿಮೆ. ಸೊ ಇಲ್ಲಿಯೂ ಕೂಡ ಸರ್ಕಾರಿ ಆರೋಗ್ಯ ವಿಮೆ, ಖಾಸಗಿ ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಕೊಡ್ಬೋದು. ಇಲ್ಲಿ ಸರ್ಕಾರಿ ಅಂತ ಕೇಳಿದಾಗಲೂ ಕೂಡ ಯಾವುದೇ ಮುಂದೆ ಆಪ್ಷನ್ ಏನು ಬರೋಲ್ಲ. ಸೊ ಅಷ್ಟೇ, ಯಾವುದು ಆರೋಗ್ಯ ವಿಮೆ ಹೊಂದಿದ್ದರೆ ಸರ್ಕಾರಿನೋ ಖಾಸಗಿನೋ ಯಾವುದೂ ಇಲ್ಲ ಅಂದರೆ ಇಲ್ಲ. ಸೊ ಆಲ್ಮೋಸ್ಟ್ ಆಲು ಈಗ ಭಾಳಷ್ಟು ಜನರು ಈ ಒಂದು ಆರೋಗ್ಯ ವಿಮೆಯನ್ನು ಕೂಡ ಮಾಡಿಸಿರ್ತಾರೆ ಸರ್ಕಾರದಿಂದ. ಸೊ ಅಂಥವನ್ನ ಇದ್ದರೆ ಹಾಕಬೇಕು, ಇಲ್ಲದೇ ಇದ್ದರೆ ಇಲ್ಲ ಅಂತ ಹಾಕ್ಬೋದು. ಸೊ ನೆಕ್ಸ್ಟು ರಾಜಕೀಯ ಪ್ರಾತಿನಿಧ್ಯ. ತಾವು ಜನಪ್ರತಿನಿಧಿ ಆಗಿದ್ದರೆ ಹೌದು ಅಂತ ಹಾಕಿದಾಗ ತಮಗೆ ಇಲ್ಲಿ ಮುಂದಿನ 40A ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಸೊ ಆವಾಗ ಯಾವ ರೀತಿಯಾಗಿ ಜನಪ್ರತಿನಿಧಿಗಳಿದ್ದೀರಿ ಅನ್ನುವಂಥದ್ದು ಇಲ್ಲಿ ಮಾಹಿತಿ ಬರುತ್ತೆ. ಸೊ ಅದನ್ನು ಹಾಕಬೇಕಾಗತ್ತೆ. ರೈಟ್, ಈ ಚೆಕ್ ಬಾಕ್ಸಲ್ಲಿ ರೈಟ್ ಕ್ಲಿಕ್ ಮಾಡೋವಂಥದ್ದು. ಸೊ ಇಲ್ಲ ಅಂದರೆ ಸೊ ಮುಂದುವರಿಯೋಣ. ಸೊ 40Bಯಲ್ಲಿ ನಿಗಮ ಮಂಡಳಿ ಅಥವಾ ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳು ಬರುತ್ತೆ. ಹೌದು ಅಂತ ಕೊಟ್ಟರೆ ಸೊ ಇಲ್ಲಿ ನೋಡ್ಬೋದು. ಹೌದು ಅಂತಾದಲ್ಲಿ ಈ ಒಂದು ವಿವರಗಳನ್ನು, ಹುದ್ದೆಯ ವಿವರಗಳನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ಇಲ್ಲ ಅಂದಲ್ಲಿ ಸೊ ಯಾವುದೇ ಮಾಹಿತಿ ಇಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದಿಷ್ಟು ಒಬ್ಬ ವ್ಯಕ್ತಿಗೆ ಈ ರೀತಿ 40 ಮುಖ್ಯ ಪ್ರಶ್ನೆಗಳನ್ನು ನಾವು ಕೇಳಿ ಅವರಿಂದ ಮಾಹಿತಿಯನ್ನು ಪಡೆದು, ಸರಿಯಾದಂಥ ಮಾಹಿತಿಯನ್ನು ಪಡೆದು ಸೇವ್ ಆ್ಯಂಡ್ ಫಿನಿಶ್ ಅಂತ ಕೊಟ್ಟಾಗ ಒಬ್ಬ ವ್ಯಕ್ತಿಯ ಮಾಹಿತಿ ಇಲ್ಲಿ ವೈಯಕ್ತಿಕ ವಿವರ ನಮೂದಾದಂಥ ಆಗುತ್ತೆ. ಸೊ ಇದೇ ರೀತಿ ಇಲ್ಲಿ ಸೇವ್ ಆ್ಯಂಡ್ ಫಿನಿಶ್ ಕೊಟ್ಟ ತಕ್ಷಣವೇ ಈ ಕುಟುಂಬದ ಮುಂದಿನ ಸದಸ್ಯರ ಮಾಹಿತಿ ಓಪನ್ ಆಗುತ್ತೆ. ನೋಡೋಣ. ಸೊ ನೋಡ್ಬೋದು, ಮೆಂಬರ್ಸ್ ಸೇವ್ಡ್ ಅಂತ ಬಂತು. ಇಲ್ಲಿ ನಾಟ್ ಕಂಪ್ಲೀಟೆಡ್ ಇದ್ದಿದ್ದು
ಇಲ್ಲಿ ಕಂಪ್ಲೀಟೆಡ್ ಆಯಿತು. ಸೊ ನೆಕ್ಸ್ಟ್ ಕುಟುಂಬಕ್ಕೆ ನಾವೀಗ ಹೋಗೋಣ, ಅಂದರೆ ಕುಟುಂಬದ ಸದಸ್ಯರಕ್ಕೆ ಹೋಗೋಣ. ಸೊ ಹೋದಾಗ ಇಲ್ಲಿಯೂ ಕೂಡ ಈಗ ಆಲ್ರೆಡಿ ಮೊಬೈಲ್ ನಂಬರನ್ನು ಹಾಕಿದ್ದೀವಿ, ಅದೇ ನಂಬರನ್ನು ಹಾಕಿ ಮುಂದೆ ಪ್ರೊಸೆಸನ್ನು ಮಾಡೋಣ. ಸೊ ತಾವಿಲ್ಲಿ ಗಮನಿಸಬೇಕು, ನಾವು ಪ್ರತಿ ಕುಟುಂಬದ ಸದಸ್ಯರ ಫೋನ್ ನಂಬರನ್ನು ಹಾಕಿ OTP ಪಡೆಯುವಂಥ ಅವಶ್ಯಕತೆ ಇಲ್ಲ. ಮುಖ್ಯಸ್ಥರದನ್ನು ಮಾಡುವಾಗ ಮಾತ್ರ ನಮಗೆ ಇಲ್ಲಿ OTPಗೆ ಅವಕಾಶ ಸಿಕ್ತು. ಸೊ ಈಗ ನೇರವಾಗಿ ಆಧಾರ ಇನ್ವೈಟ್ KYC ಅಂತ ಇದೆ, ಸೊ ಅದು ಕೂಡ ಹೈಡ್ ಆಗಿದೆ, ಏನು ಪ್ರಶ್ನೆ ಇಲ್ಲ. ನೇರವಾಗಿ ನಾವು ಈ ಒಂದು ಈಗ ಭಾಳಷ್ಟು ಗೊಂದಲ ಇತ್ತು, ಏನು ಪ್ರತಿ ಸದಸ್ಯರದು KYC ಮಾಡೋದು ಭಾಳಷ್ಟು ಟೈಮ್ ತೊಗೊಳುತ್ತೆ, OTP ಬರೋದು ಮತ್ತು ಅವರಿಗೆ ಸರಿಯಾದ ರೀತಿಯಂಥ ಆಧಾರ್ ಲಿಂಕೇಜ್ ಇರೋದಿಲ್ಲ. ಸೊ ಇಂಥ ನಾನಾ ಕಾರಣಗಳಿದ್ದು, ಸೊ ದಯವಿಟ್ಟು ನಾವು ಗಮನಿಸೋಣ. ಈಗ ಸದ್ಯಕ್ಕೆ ನಾನು ಮಾಡುವಂಥ ಈ ಸಮಯದಲ್ಲಿ ಈ ಆ್ಯಪ್ನಲ್ಲಿ ಈ ಇನ್ವೈಟ್ KYC ಅನ್ನುವಂಥದ್ದು ಹೈಡ್ ಆಗಿದೆ. ಸೊ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟು ನೀವು ನೋಂದಾಯಿತ ಮತದಾರರಿ ಅಂದಾಗ ಅವ್ರದ್ದು ಹೌದು ಅಂದು ಆ ಗುರುತಿನ ಚೀಟಿಯನ್ನು ಹಾಕಿ, ಹಾಗೆ ಕುಟುಂಬ ಸದಸ್ಯರೊಂದಿಗೆ ಮುಖ್ಯಸ್ಥರೊಂದಿಗಿನ ಸಂಬಂಧ, ಆ ಮುಖ್ಯಸ್ಥರಿಗೆ ಇವರು ಏನಾಗ್ತಾರೆ ಅನ್ನುವಂಥದ್ದನ್ನು ನೋಡುವಂಥದ್ದು. ಸೊ ಅಲ್ಲಿ ನೆಕ್ಸ್ಟು ಧರ್ಮ ಬರುತ್ತೆ, ಧರ್ಮವನ್ನು ಹಾಕ್ಕೊಳ್ಳೋದು. ಇದೇ ರೀತಿ ಇದುವರೆಗೂ ನಾವು ಯಾವ ರೀತಿಯಾಗಿ ಮಾಹಿತಿಯನ್ನು ತುಂಬಿದ್ವಿ ಅದೇ ರೀತಿಯಾಗಿ ಈ ಒಂದು ಕುಟುಂಬ ಸದಸ್ಯರ ಎಲ್ಲ ಸದಸ್ಯರ ಮಾಹಿತಿಯನ್ನು ಅಪ್ಡೇಟ್ ಮಾಡೋಣ, ಸೇವ್ ಆ್ಯಂಡ್ ಫಿನಿಶ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು, ಆಗಲೇ ನಾವು ಕುಟುಂಬದ ಮುಖ್ಯಸ್ಥರ ಮಾಹಿತಿಯನ್ನು ಹಾಕುವಾಗ 24ನೇ ಪ್ರಶ್ನೆಗೆ ಬಂದಾಗ ನೇರವಾಗಿ 24 ಹೀಗೆ ಹೋಗಿತ್ತು. ಸೊ ಇಲ್ಲಿ ನೋಡ್ಬೋದು, ಅಂದರೆ ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಈ ಎಲ್ಲ ಮಾಹಿತಿಗಳು ಬರ್ತವೆ. ಸೊ ಯಾಕಂದರೆ ಇಲ್ಲಿ ನಾವು ಡಿಪ್ಲೊಮಾ ಕೋರ್ಸ್ ಅಂತ ನಾನು ಇಲ್ಲಿ ತೋರಿಸಿದಾಗ ಅಲ್ಲಿ ನಾವು 1 to 4th ಅಂತ ಕೊಟ್ಟಾಗ ಯಾವುದೇ ರೀತಿ ಅಂಥದ್ದು ಮಾಹಿತಿ ಬರೋಲ್ಲ. ಸೊ ಡಿಪ್ಲೊಮಾ ಕೋರ್ಸು ಅಂತ ಬಂದಾಗ ಅಥವಾ ಪದವಿ ಈ ರೀತಿ ಬಂದಾಗ ಸೊ ಡಿಪ್ಲೊಮಾ ಕೋರ್ಸ್ ಅಂತ ನಾನು ಕೊಟ್ಟಾಗ ಇಲ್ಲಿ ಮೀಸಲಾತಿ ಪಡೆದಂಥ ಸೌಲಭ್ಯಗಳು ಬಂದು, ಸೊ ಇವುಗಳನ್ನು ಎಷ್ಟು ಸೌಲಭ್ಯಗಳನ್ನು ಪಡೆದಿದ್ದಾರೆ ಅವನ್ನೆಲ್ಲ ಕ್ಲಿಕ್ ಮಾಡಿದೆ, ರೈಟ್ ಕ್ಲಿಕ್. ಸೊ ಡನ್ ಅಂತ ಕೊಟ್ಟು ಉದ್ಯೋಗದಲ್ಲಿ ಏನಾದರೂ ಸೌಲಭ್ಯ ಸಿಕ್ಕಿದೆ ಅನ್ವಯಿಸುವುದಿಲ್ಲ ಅಂತ ಹಾಕಿದೆ. ವಿದ್ಯಾರ್ಥಿ ವೇತನ ಏನಾದರೂ ತೊಗೊಂಡಿದ್ದೀರಾ ಅಂತ ಕೇಳುತ್ತೆ. ಸೊ ಎಷ್ಟು ಯಾವ್ಯಾವ ತೊಗೊಂಡಿದ್ರೆ ಅವು ಎಷ್ಟು ತೊಗೊಂಡಿರ್ತಾರಲ್ಲ, ಮೆಟ್ರಿಕ್ ಪೂರ್ವ ಆಗಿರ್ಬೋದು, ಮೆಟ್ರಿಕ್ ನಂತರ ಆಗಿರ್ಬೋದು, ಅವನ್ನ ಈ ರೀತಿ ಚೆಕ್ ಬಾಕ್ಸಲ್ಲಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು, ಇಲ್ಲ ಅಂದರೆ ಇಲ್ಲ, ಅಥವಾ ಅದರ್ ಯಾವುದೇ ಇದ್ದರೆ ಸೊ ಡನ್ ಅಂತ ಕೊಡೋದು. ಸೊ ನೆಕ್ಸ್ಟು ಮೀಸಲಾತಿ ಪಡೆದಂಥ ಇತರೆ ಸೌಲಭ್ಯ, ಯಾವುದಾದ್ರೂ ಮೀಸಲಾತಿಯನ್ನು ಪಡೆದಿದ್ದರೆ, ಯಾವುದೂ ಇಲ್ಲ ಅಂದರೆ ಇಲ್ಲ ಅಂತ ಕೊಡೋಣ. ಸೊ ಈ ರೀತಿಯಾಗಿ ಆಗಲೇ ನಾವು ಈ ಮಾಹಿತಿಯನ್ನು, ವೈಯಕ್ತಿಕ ಮಾಹಿತಿಯನ್ನು ತುಂಬುವಾಗ ಇವೆಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ಸೊ ಅದೇ ರೀತಿ ಈ ಒಂದು ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಈ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಈಗ ನಾನು ಕುಟುಂಬದ 2ನೇ ಸದಸ್ಯರ ಮಾಹಿತಿಯನ್ನು ಸೇವ್ ಆ್ಯಂಡ್ ಫಿನಿಶ್ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಬಂತು. ಹೀಗೆ ಆ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿಯನ್ನು ಕಂಪ್ಲೀಟ್ ಅಂತ ನೋಡೋಣ. ಸೇವ್ ಆ್ಯಂಡ್ ಫಿನಿಶ್ ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು, ಆಯಿತು. ಸೊ ಇನ್ನು 4ನೇ ಸದಸ್ಯರ ಮಾಹಿತಿಯನ್ನು ಕೂಡ ನಾನು ಸೇವ್ ಆ್ಯಂಡ್ ಫಿನಿಶ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, 4 ಸದಸ್ಯರ ವೈಯಕ್ತಿಕ ಮಾಹಿತಿಯನ್ನು ಕಂಪ್ಲೀಟ್ ಆದಮೇಲೆ ಇಲ್ಲಿ ಹೌಸ್ ಹೋಲ್ಡ್ ಡೀಟೇಲ್ಸ್ ಅಂತ ಇದೆ. ಸೊ ಹೌಸ್ ಹೋಲ್ಡ್ ಡೀಟೇಲ್ಸ್ ನಾಟ್ ಕಂಪ್ಲೀಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಡೀ ಕುಟುಂಬದ ಮಾಹಿತಿ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಆ ಒಂದು ಕುಟುಂಬದ ಮಾಹಿತಿ ಪೆಚ್ ಆಗಿರುತ್ತೆ, ಜಿಲ್ಲೆ ಹೆಸರು, ಜಿಲ್ಲೆಯ ಸಂಕೇತ, ತಾಲೂಕು ಇವೆಲ್ಲ ಕೂಡ. ಸೊ ಮನೆ ಸಂಖ್ಯೆ ಇಲ್ಲಿ ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಹಾಗೇ ಅಂಚೆ ವಿಳಾಸನೂ ಕೂಡ ಪೆಚ್ ಆಗಿರುತ್ತೆ. ನೆಕ್ಸ್ಟ್ 41ರಲ್ಲಿ ನಿಮ್ಮ ಬಳಿ ಕೃಷಿ ಭೂಮಿ ಇದೆಯಾ ಅಂತ ಕೇಳುತ್ತೆ, ಹೌದು ಅಥವಾ ಇಲ್ಲ. ಹೌದು ಎಂದಾದಲ್ಲಿ ಮತ್ತೆ ಪ್ರಶ್ನೆಗಳು ಬರ್ತವೆ, ಜಮೀನಿನ ವಿಧಗಳು ಯಾವಿದಾವೆ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲ ಅಂದರೆ ಯಾವುದೇ ಪ್ರಶ್ನೆಗಳು ಬರೋಲ್ಲ. ನಿಮ್ಮ ಕುಟುಂಬವು ಯಾವುದಾದ್ರೂ ಸಾಲ ಪಡೆದಿದೆಯಾ ಅಂತ ಕೇಳುತ್ತೆ, ಹೌದು ಎಂದಾದರೆ ಮತ್ತೆ ಇಲ್ಲಿ ಸಾಲದ ಉದ್ದೇಶ ಕೇಳುತ್ತೆ, ಸಾಲದ ಮೂಲ ಕೇಳುತ್ತೆ. ಸೊ ಇಲ್ಲ ಅಂದರೆ ಯಾವುದೇ ಪ್ರಶ್ನೆಗಳು ಬರಲ್ಲ. ಸೊ ಅದೇ ರೀತಿ ಕುಟುಂಬ ಹೊಂದಿರುವಂಥ ಜಾನುವಾರುಗಳ ಸಂಖ್ಯೆ, ಆ ಕುಟುಂಬದಲ್ಲಿ ಎಷ್ಟು ಜಾನುವಾರುಗಳಿದ್ದಾವೆ, ಹಸು ಎಷ್ಟಿದ್ದಾವೆ, ಇಲ್ಲಿ ಪ್ಲಸ್ ಅಂತಲೂ ಕೊಡ್ಬೋದು. ಸೊ ಇಲ್ಲಿ ಮೈನಸ್ ಅಂದರೆ ಈಗ ಹಸು ಒಂದು 4 ಹಸು ಇದ್ದಾವೆ ಅಂದರೆ ಪ್ಲಸ್ಸನ್ನು 4 ಟೈಪು 4 ಸಾರಿ ಟೈಪ್ ಮಾಡಿದ್ರೆ 4 ಅಂತ ಬರುತ್ತೆ. ಸೊ ಈ ರೀತಿಯಾಗಿ ಇದ್ದರೆ ಅಲ್ಲಿ ಹಾಕಬೇಕಾಗತ್ತೆ. ಯಾವ್ಯಾವ ಇರ್ತಾವೆ ಎಲ್ಲವುಗಳಿಗೂ ಕೂಡ ತಾವು ಎಷ್ಟಿದ್ದಾವೆ ಅನ್ನುವಂಥದ್ದನ್ನು ಕೇಳಿ ಮಾಹಿತಿಯನ್ನು ಪಡ್ಕೊಳ್ಬೇಕು. ಇಲ್ಲದೇ ಇದ್ದರೆ 0 ಅಂತೂ ಇರುತ್ತೆ ಮೊದಲೇ. ಸೊ ನೆಕ್ಸ್ಟು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ ಏನಾದರೂ ಈ ಕುಟುಂಬದಲ್ಲಿ ಇದ್ದರೆ ಹಾಕಬೇಕು, ಇಲ್ಲದೇ ಇದ್ದರೆ ಇತರೆ ಅಂತ ಹಾಕಿ ಓಕೆ ಕೊಡೋಣ. ಸೊ ನೆಕ್ಸ್ಟು ಕುಟುಂಬವು ಹೊಂದಿರುವಂಥ ಸ್ಥಿರಾಸ್ತಿ ಬಗ್ಗೆ ಮಾಹಿತಿ ಕೇಳುತ್ತೆ, ವಾಸದ ಮನೆಗಳು.
ಇವೆಲ್ಲವುಗಳನ್ನು ನೋಡ್ಕೊಳ್ಳಿ. ಅವರು ಎಷ್ಟು ಹೇಳ್ತಾರೆ ಅಷ್ಟು ಇಲ್ಲಿ ಪ್ಲಸ್ ಮಾಡಿದರೆ, ಅಲ್ಲಿ ವಾಸದ ಮನೆ 2 ಇದ್ದರೆ 2 ಸಾರಿ ನೀವು ಪ್ಲಸ್ ಮಾಡಿದರೆ 2 ಅಂತ ಬರುತ್ತೆ. ಸೊ ಇದೇ ರೀತಿ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಹಾಗೆ ಕುಟುಂಬ ಹೊಂದಿರುವಂಥ ಚರಾಸ್ತಿ ಮಾಹಿತಿಯನ್ನು ಕೂಡ ಕೇಳುತ್ತೆ. ಸೊ ಇಲ್ಲಿ ಎಲ್ಲವುಗಳನ್ನು ಈ ಹಿಂದೆ ತಾವು ಸಮೀಕ್ಷೆ ಮಾಡಿರುವಂಥ ಅನುಭವದ ಇದ್ದರೆ ಇದು ಬಹಳ ಸುಲಭವಾಗಿ ಮತ್ತು ಬಹಳಷ್ಟು ಏನು ಬದಲಾವಣೆ ಏನಾಗಿಲ್ಲ. ಸೊ ನೆಕ್ಸ್ಟು ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳ ಬಗ್ಗೆಯೂ ಕೂಡ ಇಲ್ಲಿ ಎಲ್ಲ ಸದಸ್ಯರು ಸೇರಿದಂತೆ ಮಾಹಿತಿಯನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಅವರು ಯಾವ್ಯಾವ ಹೇಳ್ತಾರೆ ಅವೆಲ್ಲವುಗಳ ಮೇಲೂ ನಾವು ಏನು ಮಾಡ್ಬೋದಾಗತ್ತೆ, ಈ ರೀತಿ ರೈಟ್ ಕ್ಲಿಕ್ ಮಾಡಬೇಕು. ಸೊ ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ಬೋದು. ಹಾಗೆ ನೀವು ನೆಲೆಸಿರುವಂಥ ಸ್ಥಳ ಎಂಥದ್ದು ಅಂತ ಕೇಳುತ್ತೆ. ಸೊ ನಗರ ಪ್ರದೇಶ ಇಲ್ಲಿ ಆಪ್ಷನ್ ಬರ್ತವೆ, ಯಾವುದಿದೆ ಅನ್ನುವಂಥದ್ದನ್ನು ನೋಡಿ. ಇತರೆ ಇದ್ದರೆ ಇತರೆ ಅಂತ ಹಾಕಿ ಇಲ್ಲಿ ನಮೂದಿಸಬೇಕಾಗತ್ತೆ ಸ್ಪೆಸಿಫೈ ಆಗಿ. ಸೊ ಇಲ್ಲಿ ನಗರ ಪ್ರದೇಶ ಇದ್ದರೆ ನಗರ ಪ್ರದೇಶ. ಸೊ ಹಾಗೆ ವಾಸವಿರುವಂಥ ಮನೆಯ ವಿಧ ಹೇಗಿದೆ, ಪಕ್ಕ ಮನೆಯೋ ಕಚ್ಚಾ ಮನೆಯೋ ಹೇಗೆ ಅಂತ ಇದೆ. ಸೊ ಇತರೆ ಇದ್ದರೆ ಅದನ್ನು ಕೂಡ ಇಲ್ಲಿ ಓಕೆ ಕೊಟ್ಟು ತಾವು ಹಾಗೆ ಕುಡಿಯುವ ನೀರಿನ ಮೂಲ ಕೇಳುತ್ತೆ, ಯಾವುದಿದೆ ಸಂಬಂಧಿಸಿದ್ದಕ್ಕೆ ಕ್ಲಿಕ್ ಮಾಡಿ ರೈಟನ್ನು ಕೊಡಬೇಕು, ಡನ್ ಅಂತ. ಸೊ ಹಾಲಿ ವಾಸವಿರೋ ಮನೆಯ ಮಾಲೀಕತ್ವದ ಸ್ವರೂಪ ಕೇಳುತ್ತೆ, ಸ್ವಂತನೋ ಬಾಡಿಗೆನೋ ಅನ್ನುವಂಥದ್ದು. ಸೊ ಇಲ್ಲಿ ಇತರೆ ಅಂತ ಕೊಟ್ಟಾಗ ಮತ್ತೆ ತಾವು ಏನು ಮಾಡೋಕ್ಕಾಗತ್ತೆ, ಯಾವುದು ನಮೂದು ಮಾಡೋಕ್ಕೆ ಅವಕಾಶ ಏನಿಲ್ಲ. ಸೊ ಹಾಗೆ ನೀವು ವಸತಿ ನಿವೇಶನ ಹೊಂದಿದ್ದೀರಾ ಅಂತ ಕೇಳುತ್ತೆ, ಹೌದು ಎಂದಾದಲ್ಲಿ ಅಥವಾ ಇಲ್ಲ, ಎರಡೇ ಆಪ್ಷನ್ ಇರೋದು. ಮತ್ತು ಹೌದು ಎಂದಾದಲ್ಲಿ ಮತ್ತೆ ಸಬ್ ಪ್ರಶ್ನೆ ಏನಿಲ್ಲ, ಉಪ ಪ್ರಶ್ನೆಗಳು ಯಾವುವು ಇಲ್ಲ. ಹಾಗೆ ಶೌಚಾಲಯ ವ್ಯವಸ್ಥೆ ಇದೆಯಾ ಇಲ್ವಾ ಅನ್ನುವಂಥದ್ದು ಕೇಳುತ್ತೆ. ಇದ್ದರೆ ಯಾವ ರೀತಿ ಮನೆಯ ಒಳಗೇನೋ ಹೊರಗೇನೋ ಆವರಣದಲ್ಲೇನೋ ಸಾರ್ವಜನಿಕ ಶೌಚಾಲಯ ಯಾವುದು ಅನ್ನುವಂಥದ್ದನ್ನು ನಾವಿಲ್ಲ ಹಾಕ್ಕೋಬೇಕಾಗತ್ತೆ. ದೀಪದ ಮೂಲ, ವಿದ್ಯುತ್ತು, ಸೀಮೆ ಎಣ್ಣೆ, ಸೌರದೀಪ ಯಾವುದಿದೆ ಅನ್ನುವಂಥದ್ದನ್ನು ತಾವು ಹಾಕ್ಕೊಳ್ಬೇಕು. ನೆಕ್ಸ್ಟು ನಿಮ್ಮ ಪ್ರದೇಶದಲ್ಲಿ ಈ ರೀತಿಯಾದಂಥ ಸೌಲಭ್ಯಗಳಿದ್ದಾವೆ ಅನ್ನುವಂಥದ್ದು ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಒಟ್ಟು 9 ಇದ್ದಾವೆ, 10ನೇದು ಇತರೆ ಇದೆ. ಇದನ್ನು ಸರಿಯಾಗಿ ಅಂತರ್ಜಾಲ ಸೌಕರ್ಯ ಇದೆಯಾ, ನಿಮ್ಮ ಗ್ರಾಮದಿಂದ ಮುಖ್ಯ ರಸ್ತೆಗೆ ರಸ್ತೆ ಅಥವಾ ಸೇತುವೆ ಅವಶ್ಯಕತೆ ಇದೆಯೇ, ನಿಮಗೆ ಯಾವುದ್ಯಾವುದು ಇಲ್ಲಿ ಬೇಕಾಗಿದೆ ಅನ್ನುವಂಥದ್ದು ಇತ್ತಪ್ಪ ಅಂತಂದರೆ ಸಾವು ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಈಗ ಲೈಬ್ರರಿ ಬೇಕು, ವ್ಯಾಯಾಮ ಶಾಲೆ ಬೇಕು, ಅಂತರ್ಜಾಲ ಸೌಕರ್ಯ ಬೇಕು, ತಮಗೆ ಯಾವ್ಯಾವ ಬೇಕುಗಳು ಇರ್ತಾವಲ್ಲ ಸೊ ಅದನ್ನು ಕ್ಲಿಕ್ ಮಾಡಬೇಕು. ಅಕಸ್ಮಾತ್ ಇವಲ್ಲದೇ ಬೇರೆ ಇನ್ನೂ ಏನಾದರೂ ಸೌಲಭ್ಯಗಳು ಬೇಕಾಗಿದ್ದರೆ ಇತರೆ ನಮೂದಿಸಲಿಕ್ಕೂ ಕೂಡ ಅವಕಾಶ ಇದೆ. ಸೊ ಇತರೆ ಅಂತ ಬಂದಾಗ ಇಲ್ಲಿ ತಾವು ಸ್ಪೆಸಿಫೈ ಮಾಡಬೇಕಾಗತ್ತೆ ಏನು ಬೇಕು ಅನ್ನುವಂಥದ್ದನ್ನು. ಸೊ ನಾನಿಲ್ಲಿ ಡಮ್ಮಿಯಾಗಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ನೀವು ವಾಸಿಸುತ್ತಿರುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಆಪ್ಷನ್ ಇದ್ದಾವೆ. ಸೊ ಇದರಲ್ಲಿ ಯಾವುದು ಸೂಕ್ತ ಇದೆಯೋ ಅಥವಾ ಇತ್ತಂದರೆ ಇದೆ ಅಂತ ಕೊಡಿ, ಯಾವುದು ಇಲ್ಲ ಅಂದರೆ ಯಾವುದು ಇಲ್ಲ ಅಂತ ಕೊಡಬೇಕಾಗತ್ತೆ. ಇಲ್ಲ ನಮ್ಮಲ್ಲಿ ಪ್ರವಾಹ ನೆರೆ ಇದೆ, ಕಡಲ ಕೊರತೆ ಇದೆ, ಬರಗಾಲ ಬೀಳುತ್ತೆ ಅಂದರೆ ಯಾವ್ಯಾವ ಇದ್ದಾವೆ ಅನ್ನುವಂಥದ್ದನ್ನು ನೋಡಿ ಅವೆಲ್ಲವುಗಳಿಗೂ ಕೂಡ ಈ ರೀತಿ ಕ್ಲಿಕ್ ಮಾಡ್ಬೋದು. ಸೊ ನೆಕ್ಸ್ಟು ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ ಅಂದರೆ ಹೌದು ಎಂದಾದಲ್ಲಿ ಇಲ್ಲಿ ನಾವು ಯಾವ ದೇಶದಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ಹಾಕ್ಕೋಬೇಕಾಗತ್ತೆ. ಒಂದು ವೇಳೆ ಇಲ್ಲಿ ಮೆನ್ಷನ್ ಮಾಡಿರುವಂಥ ದೇಶ ಇಲ್ಲದೆ ಬೇರೆ ದೇಶದಲ್ಲಿದ್ದರೆ ಇಲ್ಲಿ ಸ್ಪೆಸಿಫೈ ಮಾಡಲಿಕ್ಕೆ ಅದರ್ಸ್ ಅಂತ ಕೊಟ್ಟರೂ ಕೂಡ ನಾವು ಹೆಸರನ್ನು ಬರಿಬೋದು ಯಾವ ದೇಶದಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ನೋ ಅಂತ ಕೊಟ್ಟಾಗ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಅನಿವಾಸಿ ಭಾರತೀಯರಂದರೆ ನಮ್ಮ ಭಾರತೀಯರಾಗಿದ್ದು ಈಗ ವಿದೇಶದಲ್ಲಿ ನೆಲೆಸಿರ್ತಾರೆ, ಭಾರತೀಯ ಪೌರತ್ವ ನಮ್ಮದೇ ಇರುತ್ತೆ, ಭಾರತೀಯ ಪೌರತ್ವವನ್ನು ಪಡೆದುಕೊಂಡಿದ್ದು ವಿದೇಶದಲ್ಲಿ ನೆಲೆಸಿರುವಂಥವ್ರಿಗೆ ಇದು ಹೌದು ಅಂತ ಕೊಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಇಲ್ಲ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ರಶ್ನೆ ಉದ್ಭವಿಸೋಲ್ಲ. ಹಾಗೆ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿದ್ದಾವೆ ಅಂತ ಕೇಳಿದ್ರೆ ಹೌದು ಅಂತ ಆದಲ್ಲಿ ಇಲ್ಲಿ ಬಹಳ ಮುಖ್ಯ, ಉಚಿತ ಕಾನೂನು ನೆರವು ಸೇವಾ ಪ್ರಾಧಿಕಾರದ ಬಗ್ಗೆ ನಿಮಗೆ ತಿಳಿದಿದೆಯೇ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಎಷ್ಟೋ ಕುಟುಂಬಗಳಿಗೆ ಆ ಕಾನೂನು ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲದೇ ನ್ಯಾಯಕ್ಕಾಗಿ ಅವರು ಯಾವುದೇ ರೀತಿಯಾದಂಥ ಅಸಹಾಯಕರಾಗಿ ಅನ್ಯಾಯವನ್ನು ಸಹಿಸಿಕೊಂಡಿರ್ತಾರೆ. ಅಂಥವರಿಗೆ ನಾವು ಇದರ ಬಗ್ಗೆ ಕಾನೂನು ಪ್ರಾಧಿಕಾರ ಇರುವಂಥದ್ದು, ಉಚಿತ ಕಾನೂನು ನೆರವು ಇರುವಂಥ ಒಂದು ಸೇವಾ ಪ್ರಾಧಿಕಾರ ಐತಿ ಅನ್ನುವಂಥದ್ರ ಬಗ್ಗೆ ನಾವು ಅಲ್ಲಿ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡಲಿಕ್ಕೂ ಕೂಡ ಇದು ಅವಕಾಶವನ್ನು ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಹೌದು ಎಂದಾದಲ್ಲಿ ಈ ಪ್ರಶ್ನೆ ಬರುತ್ತೆ, ಇಲ್ಲ ಅಂದದಲ್ಲಿ ನೆಕ್ಸ್ಟು ಯಾವುದೇ ರೀತಿಯಾದಂಥ ಪ್ರಶ್ನೆ ಉದ್ಭವಿಸಿಲ್ಲ. ಹೌದು ಆದಲ್ಲಿ ಉಚಿತ ಕಾನೂನು ನೆರವು ಸೇವಾ ಪ್ರಾಧಿಕಾರ ಪಡೆದಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನೋಡ್ಬೋದು 60ನೇ ಪ್ರಶ್ನೆ, ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹ್ಯಾಸ್ ಯುವರ್ ಫ್ಯಾಮಿಲಿ ಬೀನ್ ಡಿಸ್ಪ್ಲೇಸ್ ಫಾರ್ ಎನಿ ರೀಸನ್ ಅಂದರೆ ಆ ಒಂದು ಕುಟುಂಬ ಒಂದು ಸ್ಥಳದಲ್ಲಿ ವಾಸವಿದ್ದು ಮತ್ತೊಂದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಹೋಗಿದ್ದಾರೆ,
ಈಗ ಕೆಲವು ಸರ್ಕಾರದ ಯೋಜನೆಗಳಿಗೆ ಬಾಧಿತರಾಗಿ ಹೋಗಿರ್ತಾರೆ, ಅಥವಾ ವೈಯಕ್ತಿಕವಾಗಿ ಯಾವುದೋ ಕಾರಣದಿಂದ ಹೋಗಿರ್ತಾರೆ. ಸೊ ಆವಾಗ ನಾವಿಲ್ಲಿ ಏನಾಗಬೇಕಾಗತ್ತೆ, ಅಂಥವ್ರನ್ನು ಹೌದು ಅಂತ ಕೇಳಬೇಕಾಗತ್ತೆ. ಇದರಿಂದ ನಿಮ್ಮ ಜೀವನೋಪಾಯಕ್ಕೆ ಏನಾದರೂ ತೊಂದರೆ ಆಗಿದೆಯಾ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಹೌದು ಅಥವಾ ಇಲ್ಲ ಅನ್ನುವಂಥದ್ದು ಆಪ್ಷನ್ ಇರುತ್ತೆ. ನೆಕ್ಸ್ಟು ನಿಮ್ಮನ್ನು ಪುನರ್ವಸತಿಗೊಳಿಸಲಾಗಿದೆಯೇ, ನಿಮಗೆ ಈ ರೀತಿ ಬಾಧಿತವಾದಂಥ ಸಂದರ್ಭದಲ್ಲಿ ಏನಾದರೂ ಸರ್ಕಾರದಿಂದ ನಿಮಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೋ ಹೇಗೋ ಅನ್ನುವಂಥದ್ದು ಬರುತ್ತೆ. ಈಗ ಉದಾಹರಣೆಗೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಾಕಷ್ಟು ರೈತರು ಜಮೀನನ್ನು ಕಳ್ಕೊಂಡ್ರು, ತಮ್ಮ ಮನೆಯನ್ನು ಕಳ್ಕೊಂಡ್ರು. ಅಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಅದರಿಂದ ಒಳ್ಳೆಯದು ಏನು ಜೀವನೋಪಾಯಕ್ಕೆ ಒಳ್ಳೆಯದಾಯಿತು ಅಥವಾ ಏನು ಅದರಿಂದ ತೊಂದರೆ ಆಯಿತು ಅನ್ನುವಂಥದ್ದನ್ನು ಕೇಳಬೇಕಾಗತ್ತೆ. ಸೊ ಅವರಿಗೆ ಪುನರ್ವಸತಿ ಕಲ್ಪಿಸಲಾಗಿದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಇದು ಯಾವುದೇ ಇಲ್ಲ ಅಂತ ಕೊಟ್ಟಾಗ ನಮಗೆ ಮುಂದಿನ ಪ್ರಶ್ನೆಗಳು ಉದ್ಭವಿಸೋದಿಲ್ಲ. ಸೊ ಇದಿಷ್ಟು ಆ ಕುಟುಂಬದ ಒಟ್ಟಾರೆ ಸಮೀಕ್ಷೆಯ ಮಾಹಿತಿ. ಸೊ ಈಗ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಸೊ ನೋಡ್ಬೋದು, ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾಗ ನಾವು ಏನಾದರೂ ಇಲ್ಲಿ ಮಾಹಿತಿಯನ್ನು ರಿಕ್ವೈರ್ಡ್ ಇರುವಂಥದ್ದನ್ನು ಬಿಟ್ಟು ಹೋದರೆ, ಸೊ ಮನೆ ಸಂಖ್ಯೆಯನ್ನು ಕೊಟ್ಟಿಲ್ಲ, ಸೊ ಆ ಮನೆ ಸಂಖ್ಯೆಯನ್ನು ಹಾಕಿ ಅಂತ ಇಲ್ಲಿ ಸೂಚನೆ ಕೊಡುತ್ತೆ. ಅಂದರೆ ನಾವು ಯಾವುದೇ ಮಾಹಿತಿಯನ್ನು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಾದ್ರೆ ಇಲ್ಲಿರುವಂಥ ಎಲ್ಲ ಕಾಲಮ್ಗಳನ್ನು ಭರ್ತಿ ಮಾಡಬೇಕು. ಒಂದು ವೇಳೆ ಭರ್ತಿ ಮಾಡದೇ ಇದ್ದರೂ ಕೂಡ ನಮಗಿಲ್ಲಿ ಸೂಚನೆ ಕೊಡುತ್ತೆ, ಇಂಥ ಕಾಲಮನ್ನು ತಾವು ಭರ್ತಿ ಮಾಡಿಲ್ಲ, ಮಾಡಿ ಅಂತ ಹೇಳುತ್ತೆ. ಸೊ ನನಗೀಗ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾಗ ಮನೆ ಸಂಖ್ಯೆ ಹಾಕಿಲ್ಲ, ಹಾಕಿ ಅಂತ ಹೇಳುತ್ತೆ, ಹಾಕೋಣ. ಸೊ ನೋಡ್ಬೋದು, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಸೊ ಇನ್ನೂ ಒಂದು ನಾನು ಬಿಟ್ಟಿದ್ದೀನಿ, ಅಡುಗೆಗೆ ಬಳಸುವ ಪ್ರಮುಖ ಸಾಧನ ಇಂಧನ, ಅದನ್ನು ಕೂಡ ಇಲ್ಲಿ ಹಾಕಿಲ್ಲ. ಇಲ್ಲಿ ಆಪ್ಷನ್ ಬರ್ತವೆ, ಗ್ಯಾಸು, ಸೀಮೆಎಣ್ಣೆ, ವಿದ್ಯುತ್ತು, ಯಾವುದು ಉರುವಲು ಕಟ್ಟಿಗೋ, ಸೌರಶಕ್ತಿನೋ, ನೋ ಕುಕ್ಕಿಂಗೋ, ಈ ರೀತಿಯಾಗಿ ಯಾವುದು ಅನ್ವಯಿಸುತ್ತೆ ಹಾಕಬೇಕು. ಈ ಥರ ಅಂತ ಅಂದಾಗ ಮತ್ತೆ ನಾವು ಸ್ಪೆಸಿಫೈ ಕೊಡಬೇಕಾಗತ್ತೆ. ನಾನಿಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ದೇ ನಾನಿಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಅಂಥ ಸಂದರ್ಭದಲ್ಲಿ ಆ ರೀತಿ ಮಾಹಿತಿ ಬರುತ್ತೆ. ನೋಡ್ಬೋದು, ಈಗ ಎಲ್ಲ ಕಂಟಿನ್ಯೂ ಆಗಿತ್ತು. ನಾನು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಾಗ ಇಲ್ಲಿಯೂ ಕೂಡ ಹೌಸ್ ಹೋಲ್ಡ್ ಡೀಟೇಲ್ಸ್ ಕಂಪ್ಲೀಟೆಡ್ ಆಯಿತು. ಸೊ ಈಗ ಕುಟುಂಬದ ಸದಸ್ಯರ ವೈಯಕ್ತಿಕ ಮಾಹಿತಿಯನ್ನು ಭರ್ತಿ ಮಾಡಿದ್ದಾಯಿತು, ಹೌಸ್ ಹೋಲ್ಡ್ ಡೀಟೇಲ್ಸನ್ನು ಭರ್ತಿ ಮಾಡಿದ್ದಾಯಿತು. ಸೊ ಈಗ ನೇರವಾಗಿ ನಾನು ಸಬ್ಮಿಟ್ ಸರ್ವೆ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಸರ್ವೆ ಕೊಟ್ಟಾಗ ನೋಡ್ಬೋದು, ಇಲ್ಲಿ ಭಾಳ ಎಚ್ಚರಿಕೆ ಇರಲಿ, ನಿಮಗೆ ರಿವ್ಯೂ ಆಗುತ್ತೆ. ನೀವು ಏನೆಲ್ಲ ಮಾಹಿತಿಗಳನ್ನು ಇಲ್ಲಿ ಹಾಕಿದ್ದೀರಿ ಅನ್ನುವಂಥದ್ದನ್ನು ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿತ್ತಂದರೆ ಇಲ್ಲಿ ಸರಿಪಡಿಸಿ ಫೈನಲ್ ಆಗಿ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು. ಒಂದು ವೇಳೆ ನೀವು ಫೈನಲ್ ಸಬ್ಮಿಟ್ ಕೊಟ್ಟಾದ ಮೇಲೆ ಇಲ್ಲಿ ಯಾವುದೇ ಮಾಹಿತಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಇಲ್ಲಿ ನೋಡಬೇಕು, ಏನಾದರೂ ತಪ್ಪು ತಡೆಗಳು ಯಾವ ಕಾಲಮಲ್ಲಿದೆ, ಯಾವ ಪ್ರಶ್ನೆಯಲ್ಲಿ ತಪ್ಪಾಗಿದೆ ಅನ್ನುವಂಥದ್ದನ್ನು ನೋಡಿ ತಾವು ಏನು ಮಾಡಬೇಕಾಗತ್ತೆ, ಅದನ್ನು ಬ್ಯಾಕ್ ಬಂದು ಆ ಒಂದು ಮಾಹಿತಿಯನ್ನು ತಾವು ಸರಿಪಡಿಸಿ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು. ಒಮ್ಮೆ ತಾವು ಸಬ್ಮಿಟ್ ಕೊಟ್ಟಾದ ಮೇಲೆ ಯಾವುದೇ ಕಾರಣಕ್ಕೆ ಮತ್ತೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ಮಾಹಿತಿ ಏನಾಗುತ್ತೆ, ಕುಟುಂಬದ ಸದಸ್ಯರ ವ್ಯಾಟ್ಸಪ್ ಸಂಖ್ಯೆಗೆ PDF ರೂಪದಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಇದು ಎಚ್ಚರಿಕೆಯಿಂದ ಈ ಮಾಹಿತಿ ಪ್ರತಿಯೊಂದನ್ನು ಸರಿಯಾಗಿದೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಕೊಡೋಣ. ಸೊ ನೋಡ್ಬೋದು, ಆ ನಂತರ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಜನ್ರೇಟ್ ಆಗುತ್ತೆ. ಜೊತೆಗೆ ಅಟ್ಯಾಚ್ ಸೈನ್ ಡಾಕ್ಯುಮೆಂಟ್ ಅನ್ನುವಂಥದ್ದು ಕೂಡ ಇಲ್ಲಿ ತೋರಿಸುತ್ತೆ. ಅಂದರೆ ನಿಮಗೆ ಒಂದು ದೃಢೀಕರಣ ಪತ್ರವನ್ನು ಕೊಟ್ಟಿರ್ತಾರೆ, ಅದು ಹೇಗಿರುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ಇಲ್ಲಿ ಸ್ವಯಂ ದೃಢೀಕರಣ ಪತ್ರ ಇದೆ. ಈ ಸಮೀಕ್ಷೆ ಮುಗಿದ ನಂತರದಲ್ಲಿ ನೀವು ಯಾವ ಕುಟುಂಬದಕ್ಕೆ ಹೋಗಿದ್ರಿ, ಆ ಕುಟುಂಬದ ಮುಖ್ಯಸ್ಥರ ಯಾರು ಮಾಹಿತಿ ನೀಡಿದ್ದಾರೆ ಅವರ ಹೆಸರನ್ನು ಬರೆದು, ಆ ಮಾಹಿತಿ ನೀಡಿದವರ ಮೊಬೈಲ್ ಸಂಖ್ಯೆಯನ್ನು ಹಾಕಿ, ನೀವು ಗಣತಿಗೆ ಹೋದಂಥ ದಿನಾಂಕವನ್ನು ಹಾಕಿ, ಇಲ್ಲಿ ತಮ್ಮ ಒಂದು ಸಹಿ, ಹಾಗೆ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಂಥವ್ರ ಸಹಿ, ಹಾಗೆ ಗಣತಿದಾರರ ಸಹಿ ಮಾಡಿ, ಸೊ ಇದನ್ನು ತಾವು ಏನು ಮಾಡಬೇಕಾಗತ್ತೆ, ಒಂದು ಫೋಟೋ ರೂಪದಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಾನಿಲ್ಲಿ ಡೆಮೋ ಆಗಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ಇಲ್ಲಿ ಫೋಟೋ ಐಕಾನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಡೆಮೋ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಓಕೆ ಅಂತ ಕೊಡಿ. ನೋಡ್ಬೋದು, ಇಲ್ಲಿ ಫೈನಲ್ ಆಗಿ ಸಬ್ಮಿಟ್ ಅಂತ ಕೊಡಿ. ಸೊ ಇದಿಷ್ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಒಂದು ಸಮೀಕ್ಷೆದಾರರು ಯಾವ ರೀತಿಯಾಗಿ ತಮ್ಮ ಒಂದು ಕಾರ್ಯವನ್ನು ಸುಲಭವಾಗಿ ಮಾಡ್ಬೋದು ಅನ್ನುವಂಥ ಮಾಹಿತಿ. ತಮಗೆ ಇನ್ನೂ ಈ ವಿಚಾರವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಸಂಬಂಧಿಸಿದಂಥ ವಿಡಿಯೋ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ.
ಮತ್ತೊಮ್ಮೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ, ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ನಿರಂತರವಾಗಿರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ನಮಸ್ಕಾರಗಳು.